ಈ ಲೋಕದಲ್ಲಿ ಕೇಡಿದೆ, ಈ ಲೋಕದಲ್ಲಿ ಕೇಡಿಗನಿದ್ದಾನೆ, ಇಡೀ ಲೋಕ ಕೇಡಿಗನ ವಶದಲ್ಲಿ ಇದೆ, ಈ ಲೋಕದಲ್ಲಿ ಕತ್ತಲೆ ಇದೆ. ಆದುದರಿಂದ ಕೆಟ್ಟು ಹೋಗಿರುವ ಈ ಲೋಕದಲ್ಲಿ ದೇವರ ಚಿತ್ತವನ್ನು ನೀವು ಅರಿತವರಾಗಿ ಬದುಕಬೇಕು. ನೀವು ಮಾಡುವ ಪ್ರತಿಯೊಂದು ಆಯ್ಕೆಗಳು, ತೀರ್ಮಾನಗಳು ದೇವರ ಇಚ್ಛೆಯಂತೆ ಆಗಿರಬೇಕು. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 5 ವಚನ 16-17 ಈ ರೀತಿಯಾಗಿ ಹೇಳ್ತಾರೆ. ಎಫಿಷಿಯನ್ಸ್ 5:16-17, ಈ ದಿನಗಳು ಕೆಟ್ಟ ದಿನಗಳಾಗಿರುವುದರಿಂದ ನಿಮಗಿರುವ ಸದವಕಾಶಗಳನ್ನು ಸದ್ವಿನಿಯೋಗಿಸಿಕೊಳ್ಳಿರಿ. ಬುದ್ಧಿಹೀನರಾಗಿರದೆ ಪ್ರಭುವಿನ ಚಿತ್ತವೇನೆಂದು ಗ್ರಹಿಸಿಕೊಳ್ಳಿರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡಿ, ಅದು ಪಾಪಕೃತ್ಯಗಳಿಗೆ ಎಡೆ ಮಾಡಿಕೊಡುತ್ತದೆ. ಬದಲಿಗೆ ಪವಿತ್ರಾತ್ಮ ಭರಿತರಾಗಿರಿ. ಹಲ್ಲೆಲೂಯಾ. ಈ ದಿನಗಳು ಕೆಟ್ಟ ದಿನಗಳು ಅಂತ ಬರೆದು ಸುಮಾರು 2000 ವರ್ಷಗಳಾಗೋಗ್ಬಿಟ್ಟಿದೆ. 2000 ವರ್ಷಗಳ ಹಿಂದೆ ಬರೆದಿದ್ದು ಈ ದಿನಗಳು ಕೆಟ್ಟ ದಿನಗಳು ಅಂತ. ಇದು ಬರೆದು 2000 ದಿನ ಆಯಿತು ಅಂದರೆ ಎಷ್ಟು ಕೆಟ್ಟೋಗಿರ್ಬೋದು. ಇವತ್ತು ನೀವು ಅಡುಗೆ ಮಾಡಿಟ್ಟು, ಅಲ್ಲ, ನಿನ್ನೆ ಮಾಡಿದ್ದ ಅಡುಗೆ ಇವತ್ತು ಕೆಟ್ಟೋಗಿದೆ ಅಂತ ಹೇಳ್ತೀರಿ. ಅದೇ ಅಡುಗೆ 2000 ವರ್ಷ ಇಟ್ಬಿಟ್ರೆ ಎಷ್ಟು ಕೆಟ್ಟೋಗಿರುತ್ತೆ? ನಿನ್ನೆ ಮಾಡಿದ್ದ ಅಡುಗೆ ಇವತ್ತಿಗೆ ಕೆಟ್ಟೋಗ್ಬಿಟ್ಟಿದೆ. ಅದು ಏನಾದರೂ ಒಂದು 6 ತಿಂಗಳಿಟ್ರೆ, 1 ವರ್ಷ ಇಟ್ಟರೆ, 100 ವರ್ಷ ಇಟ್ಟರೆ, 2000 ವರ್ಷ ಇಟ್ಟರೆ ಎಷ್ಟು ಕೆಟ್ಟೋಗಿರುತ್ತೆ? ಹಾಗಾದರೆ ನಮಗದು ಊಹಿಸ್ಲಿಕ್ಕೂ ಆಗೋದಿಲ್ಲ ಎಷ್ಟು ಕೆಟ್ಟೋಗಿದೆ ಅಂತ. 2000 ವರ್ಷದ ಹಿಂದೆ ಈ ದಿನಗಳು ಕೆಟ್ಟ ದಿನಗಳಾಗಿರುವುದರಿಂದ ಅಂತ ಹೇಳಿದ ವಾಕ್ಯ ಇವತ್ತು ಆ ಕೆಟ್ಟದ್ದು ಎಷ್ಟು ಕೆಟ್ಟ ಅವಸ್ಥೆಗೆ ಹೋಗಿರ್ಬೋದು ಅಂದರೆ ನಮ್ಮ ಊಹೆಗೂ ಮೀರಿದಷ್ಟು ಕೆಟ್ಟೋಗ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಕೆಟ್ಟು ಹೋಗ್ಬಿಟ್ಟಿದೆ ಅಂದರೆ ಈ ಲೋಕನೇ ಒಳ್ಳೆಯದು, ಈ ಜೀವನನೇ ಒಳ್ಳೆಯದು ಅನ್ನೋಷ್ಟು ಮಟ್ಟಿಗೆ ಕೆಟ್ಟದೋಗ್ಬಿಟ್ಟಿದೆ. ಇವತ್ತು ಯಾರಿಗೂ ಈ ಸ್ವರ್ಗದ ಚಿಂತೆನೂ ಇಲ್ಲ, ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆನೂ ಇಲ್ಲ, ಅದರ ಆಲೋಚನೆಯೂ ಇಲ್ಲ. ಹೇಗಾದರೂ ಮಾಡಿ ಚೆನ್ನಾಗಿರಬೇಕು. ಎಲ್ಲಿ? ಈ ಭೂಮಿಯಲ್ಲಿ, ಕೊಚ್ಚೆಗುಂಡಿಲಿ ಇದೇ ಆಸೆ. ಇದಕ್ಕಾಗಿ ಪ್ರಾರ್ಥನೆ, ಇದಕ್ಕಾಗಿ ಉಪವಾಸ, ಇದಕ್ಕಾಗಿ ಪ್ರಯತ್ನ. ಅಷ್ಟರ ಮಟ್ಟಿಗೆ ಕೆಟ್ಟು ಹೋಗ್ಬಿಟ್ಟಿದೆ. ಈ ದಿನಗಳು ಕೆಟ್ಟ ದಿನಗಳಾಗಿರುವುದರಿಂದ ನಿಮಗಿರುವ ಸದವಕಾಶಗಳನ್ನು ಸದ್ವಿನಿಯೋಗಿಸಿಕೊಳ್ಳಿರಿ. ಅದರಿಂದ ನಮಗೆ ಎಲ್ಲೆಲ್ಲಿ ಅಪರ್ಚುನಿಟಿ ಸಿಗುತ್ತೋ, ಅವಕಾಶಗಳು ಸಿಗುತ್ತೋ, ಯಾವಾಗಲೆಲ್ಲ ಅವಕಾಶ ಸಿಗುತ್ತೋ ಆವಾಗಲೆಲ್ಲ ನಾವು ದೇವರನ್ನ ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಮಧ್ಯಾಹ್ನ ತನಕ ನಾವು ಪ್ರಾರ್ಥನೆ ಮಾಡಿದ್ವಿ ಚರ್ಚಲ್ಲಿ, ಅಲ್ಲೂ ದೇವ್ರನ್ನ ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ವಿ. ಸಂಜೆ ಈ ಕುಟುಂಬದವರ ಮುಖಾಂತರ ಇಲ್ಲಿ ಒಂದು ಚಾನ್ಸ್ ಸಿಕ್ತು, ನಾವು ಅದರಲ್ಲೂ ಪ್ರಯತ್ನ ಪಡೋಣ. ನಮಗೆ ಸಿಗುವ ಎಲ್ಲ ಅವಕಾಶಗಳನ್ನು ನಾವು ಸದ್ವಿನಿಯೋಗ ಪಡಿಸ್ಕೋಬೇಕು. ಯಾತಕ್ಕೋಸ್ಕರ? ಪ್ರಭುವಿನ ಚಿತ್ತ ಏನು ಎಂದು ತಿಳಿದುಕೊಳ್ಳಿಕ್ಕೋಸ್ಕರ. ದೇವರ ಚಿತ್ತ ಏನು? ದೇವರ ಚಿತ್ತ ತಿಳ್ಕೊಳ್ಳದೆ ಇದ್ದರೆ ನಾವು ಏನಾಗ್ತೀವಿ ಕೇಳಿದರೆ ಪಿಶಾಚಿಗಳಾಗ್ಬಿಡ್ತೀವಿ. ಪಿಶಾಚಿಯ ವಶಕ್ಕೆ ಸಿಕ್ಕಾಕೊಳ್ಳೋದಲ್ಲ, ನಾವೇ ಪಿಶಾಚಿಗಳಾಗ್ಬಿಡ್ತೀವಿ. ಅದು ತುಂಬ ಡೇಂಜರಸ್. ಈಗ ನಮ್ಮಲ್ಲಿ ಎಷ್ಟು ಜನ ಪಿಶಾಚಿನೋ ನಂಗೆ ಗೊತ್ತಿಲ್ಲ, ಈಗ ಗೊತ್ತಾಗಲ್ಲ. ಕನ್ನಡಿ ಮುಂದೆ ನಿಂತ್ಕೊಂಡಾಗ ಗೊತ್ತಾಗತ್ತೆ. ದೇವರ ವಾಕ್ಯ ಎಂಬ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಅದು ಹೇಳುತ್ತೆ ನಾನು ಏನು ಅಂತ, ನಾನು ಯಾರು ಅಂತ. ವಾಕ್ಯ ಹೇಳುತ್ತೆ, ಆಗಿರದೆ ಡೂ ನಾಟ್ ಬಿ ಫೂಲಿಶ್ ಬಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ವಿಲ್ ಆಫ್ ದ ಲಾರ್ಡ್ ಈಸ್. ದೇವರ ಚಿತ್ತ ಏನಾಗಿದೆ ಎಂದು ತಿಳಿದುಕೊಳ್ಬೇಕು. ಪ್ರತಿಯೊಬ್ಬರು, ಮುಖ್ಯವಾಗಿ ನಾಳೆ ಮದುವೆ ಆಗುವ ಹುಡುಗ ಹುಡುಗಿ ಕುಟುಂಬದವರು ತಿಳ್ಕೊಬೇಕಾಗಿರೋದೇನು ಅಂದರೆ, ದೇವರ ಚಿತ್ತ ಏನು ನಮ್ಮ ಜೀವನದಲ್ಲಿ, ನಮ್ಮ ದಾಂಪತ್ಯ ಜೀವನದಲ್ಲಿ, ನಮ್ಮ ಕುಟುಂಬ ಜೀವನದಲ್ಲಿ ದೇವರ ಚಿತ್ತ ಏನು ಅನ್ನೋದನ್ನು ತಿಳ್ಕೊಳ್ಳದೆ
ಮದುವೆ ಆಗಿಬಿಟ್ರೆ ಇಬ್ಬರು ಸೈತಾನಾಗೋ ಸಾಧ್ಯತೆ ಇರುತ್ತೆ. ಅದು ನಾನಾದರೂ ನೀವಾದರೂ ಯಾರಾದರೂ ನಾವು ತಿಳ್ಕೊಳ್ಳೇಬೇಕು ದೇವ್ರ ಚಿತ್ತ ಏನು ಅಂತ. ಯಾಕೆ ಅಂದರೆ ಈ ದಿನಗಳು ಕೆಟ್ಟ ದಿನಗಳಾಗಿದೆ. ಮೇಕಿಂಗ್ ದ ಮೋಸ್ಟ್ ಆಫ್ ದ ಟೈಮ್ ಬಿಕಾಸ್ ದ ಡೇಸ್ ಆರ್ ಈವಿಲ್. ನಾವು ಸದ್ವಿನಿಯೋಗ ಪಡಿಸಿಕೊಳ್ಳಬೇಕು. ನಮಗೆ ಸಿಗುವ ಅವಕಾಶವನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕು. ಯಾಕೆ ಅಂದರೆ ದುಡ್ಡು ಮಾಡಲಿಕ್ಕಲ್ಲ, ಮಜಾ ಮಾಡಲಿಕ್ಕಲ್ಲ, ದೇವರ ಚಿತ್ತ ತಿಳ್ಕೊಳ್ಳಿಕ್ಕೆ. ಈ ಪ್ರಪಂಚದಲ್ಲಿ ಈ ದಿನಗಳು ಕೆಟ್ಟ ದಿನಗಳಾಗಿರುವುದರಿಂದ ದೇವರ ಚಿತ್ತ ತಿಳ್ಕೊಳ್ಳಿಕ್ಕೋಸ್ಕರ ನಮಗೆ ಸಿಗುವ ಪ್ರತಿಯೊಂದು ಅವಕಾಶವನ್ನು ನಾವು ಉಪಯೋಗಿಸ್ಕೋಬೇಕು. ದೇವರಿಚ್ಛೆ ಏನು, ದೇವರಿಚ್ಛೆ ಏನು, ದೇವರಿಚ್ಛೆ ಏನು, ನನ್ನ ಜೀವನದಲ್ಲಿ ದೇವರಿಚ್ಛೆ ಏನು. ಇವತ್ತು ಏನಾಗ್ಬಿಟ್ಟಿದೆ ಗೊತ್ತಾ? ನಮ್ಮ ಇಚ್ಛೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ದೇವರನ್ನ ಉಪಯೋಗಿಸ್ಕೊಳ್ಳುವಷ್ಟು ನಾವು ನೀಚ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದೀವಿ. ನನಗೇನೋ ಒಂದು ಆಸೆ, ಅದು ಈಡೇರಿಸ್ಕೊಳ್ಳಿಕ್ಕೆ ಪ್ರಾರ್ಥನೆ ಉಪವಾಸ. ನನ್ನ ಆಸೆ ಈಡೇರಿಸ್ಕೊಳ್ಳಿಕ್ಕೆ ನಾನು ಪ್ರಾರ್ಥನೆ ಉಪವಾಸ ಹರಕೆ ಏನೇನೋ ಮಾಡ್ತೀನಿ. ಅದು ನೀಚತನ. ಆ ನೀಚ ಮಟ್ಟಕ್ಕೆ ನಾವು ಇಳಿದ್ಬಿಟ್ಟಿದ್ದೀವಿ. ಈ ದಿನಗಳು ಅಷ್ಟು ಕೆಟ್ಟೋಗ್ಬಿಟ್ಟಿದೆ. ನಮಗೆ ದೇವರಿಚ್ಛೆ ಗೊತ್ತಾಗೋದು ಬೇಡ. ನಮ್ಮಿಚ್ಛೆಗೆ ದೇವರು ಬರಬೇಕು. ನಮ್ಮಿಚ್ಛೆಗೆ ದೇವರು ಬರಬೇಕು. ನಮ್ಮಿಚ್ಛೆಗೆ ದೇವರು ಬರಬೇಕು ಅನ್ನೋದೇ ಸೈತಾನನ ಆಲೋಚನೆ. ನನ್ನಿಚ್ಛೆ ಆಗಬೇಕು. ಕುಟುಂಬ ಒಡೆದೋಗೋದು ಹೇಗೆ? ಗಂಡ ಹೆಂಡತಿ ಮಧ್ಯದಲ್ಲಿ ಗಂಡ ಹೇಳ್ತಾನೆ ನನ್ನ ಇಚ್ಛೆ ಆಗಬೇಕು ಅಂತ, ಹೆಂಡತಿ ಹೇಳ್ತಾಳೆ ಇಲ್ಲ ನನ್ನ ಇಚ್ಛೆ ಆಗಬೇಕು ಅಂತ, ಮಕ್ಕಳು ಹೇಳ್ತಾರೆ ಇಲ್ಲ ನಮ್ಮದೇ ಆಗಬೇಕು ಅಂತ. ಏನಾಗುತ್ತೆ? ಕುಟುಂಬ ಒಡೆದು ಪೀಸ್ ಆಗೋಗುತ್ತೆ. ಅದು ಯಾರ ಇಚ್ಛೆ ಆಗಬೇಕು? ಗಂಡಂದಾಗಬೇಕಾ, ಹೆಂಡ್ತಿದಾಗಬೇಕಾ, ಮಕ್ಕಳದಾಗಬೇಕಾ? ಪ್ರತಿಯೊಬ್ಬರ ಲೆಕ್ಕದಲ್ಲೂ ಅವ್ರು ಹೇಳೋದೇ ಕರೆಕ್ಟ್ ಆಯಿತಾ? ಗಂಡನ ಲೆಕ್ಕದಲ್ಲಿ ಗಂಡ ಹೇಳೋದೇ ಕರೆಕ್ಟ್. ನ್ಯಾಯ ಪಂಚಾಯತ್ಗೆ ಕೂರಿಸಿದಾಗ ಅವನು ಕರೆಕ್ಟಾಗಿ ಹೇಳ್ತಾನೆ ಅವನ ಪರವಾಗಿ. ಹೆಂಡ್ತಿ ಪರವಾಗಿ ಕರೆಕ್ಟಾಗಿ ಹೇಳ್ತಾಳೆ. ಮಕ್ಕಳ ಪರವಾಗಿ ಕರೆಕ್ಟ್ ಹೇಳ್ತಾರೆ. ಯಾರ್ದು ಕರೆಕ್ಟ್ ಈಗ? ಯಾರ್ದು ಸರಿ ಇಲ್ಲ. ಸರಿ ಆಗಬೇಕಾದ್ರೆ ಏನಾಗಬೇಕು? ಎಲ್ಲರೂ ದೇವರಿಚ್ಛೆ ಆಗಲಿ ಅಂತ ಕೂತ್ಕೋಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ಮದ್ಯಪಾನ ಮಾಡಿ ಮತ್ತರಾಗಬೇಡಿ. ನಮ್ಮ ಕಡೆಗಳಲ್ಲಿ ಮದುವೆ ಹಿಂದಿನ ದಿವಸ ಫುಲ್ ಟೈಟೇ, ಎಲ್ಲರೂ ಫುಲ್ ಸಪ್ಳೆ. ಬೈಬಲ್ ಹೇಳುತ್ತೆ ಮದ್ಯಪಾನ ಮಾಡಿ ಮತ್ತರಾಗಬೇಡಿ. ಯಾವ್ದಾರು ಹಬ್ಬ ಬಂತ ಟೈಟ್, ಎಣ್ಣೆ ಪಾರ್ಟಿ. ಎಣ್ಣೆ ಇಲ್ಲ ಅಂದರೂ ಕೇಳ್ತಾರೆ, ಡ್ರಿಂಕ್ಸ್ ಇಲ್ವಾ ಅಂತ ಕೇಳ್ತಾರೆ, ಕೇಳ್ಬಿಟ್ಟು ಕುಡಿತಾರೆ. ನಿಮ್ಮ ಮನೇಲೂ ಹಾಗೆ ಇದೆಯಾ? ನಾಳೆ ಮದುವೆ ಪ್ರಿಪ್ರೇಷನ್ಗೆ ಗೊತ್ತಿಲ್ಲ ನನಗೆ, ಅದು ನಿಮಗೆ ಬಿಟ್ಟಿದ್ದು, ಹೇಳೋದು ನನಗೆ ಬಿಟ್ಟಿದ್ದು, ಬಾಕಿ ನಿಮಗೆ ಬಿಟ್ಟಿದ್ದು. ಮದ್ಯಪಾನ ಮಾಡಿ ಮತ್ತರಾಗಬೇಡಿ. ಆಗ್ಬಿಟ್ರೆ ಅದು ಪಾಪಕೃತ್ಯಗಳಿಗೆ, ಸೈತಾನನ ಕೆಲಸಕ್ಕೆ ಎಡೆ ಮಾಡಿ ಕೊಡುತ್ತದೆ. ಬದಲಿಗೆ ಪವಿತ್ರಾತ್ಮ ಭರಿತರಾಗಿರಿ. ಹಾಗಾದರೆ ಒಂದು ಕುಟುಂಬದಲ್ಲಿ ವಿವಾಹವಿದ್ದರೆ ಅಥವಾ ಏನೇ ಒಂದು ಕಾರ್ಯಕ್ರಮ ಇದ್ದರೆ ಅದರ ಹಿಂದಿನ ಸಿದ್ಧತೆಗಾಗಿ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಮದ್ಯಪಾನ ಮಾಡಿ ಮತ್ತರಾಗೋದಲ್ಲ. ಅಥವಾ ಇವತ್ತು ಮದ್ಯಪಾನ ಮಾಡದೇ ಇದ್ದರೂ ಬೇರೆ ರೀತಿಯಲ್ಲಿ ತಿಂದು ಕುಡಿದು ಮತ್ತರಾಗ್ತೀವಿ ನಾವು. ಈ ಮತ್ತು ಬರುವಂಥ ವಿಷಯ ಅಲ್ಲ ಬೇಕಾಗಿರೋದು, ಪವಿತ್ರಾತ್ಮ ಭರಿತರಾಗಬೇಕು. ಪವಿತ್ರಾತ್ಮ ಭರಿತರಾಗಬೇಕು. ಈ ವಿಷಯದಲ್ಲಿ ನಮಗೆ ಸೀರಿಯಸ್ನೆಸ್ ಬರಲೇಬೇಕು. ಇಲ್ಲದೇ ಇದ್ದರೆ ಏನಾಗುತ್ತೆ ಗೊತ್ತಾ? ಹುಚ್ಚು ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಇದೆ. ನಾವು ಬುದ್ಧಿಹೀನರಾಗದೆ, ಕುಡಿದು ಮತ್ತರಾಗದೆ, ಪವಿತ್ರಾತ್ಮ ಭರಿತರಾಗಿ ಜೀವಿಸಿದರೆ ಮಾತ್ರವೇ ದೇವರ ಇಚ್ಛೆ ಏನು, ದೇವರ ಚಿತ್ತ ಏನು ಅನ್ನೋದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ದೇವರ ಚಿತ್ತ ಏನು ಅಂತ ಅರ್ಥ ಆಗಲ್ಲ. ಇವತ್ತು ನಮ್ಮಲ್ಲಿ ಎಷ್ಟು ಜನಕ್ಕೆ ಗ್ಯಾರಂಟಿ ಇದೆ ನನ್ನ ಜೀವನದಲ್ಲಿ ದೇವರ ಚಿತ್ತನೇ ನಡೀತಾ ಇದೆ ಅಂತ? ಎಷ್ಟು ಜನಕ್ಕೆ ಧೈರ್ಯವಾಗಿ ಹೇಳಲಿಕ್ಕಾಗತ್ತೆ, ನಾನು ನನ್ನ ಕುಟುಂಬ ದೇವರಿಚ್ಛೆ ಪ್ರಕಾರ ಬದುಕ್ತಾ ಇದ್ದೀವಿ, ದೇವರಿಚ್ಛೆ ಪ್ರಕಾರನೇ ನನ್ನ ಕುಟುಂಬದಲ್ಲೆಲ್ಲ ನಡೀತಾ ಇದೆ ಅಂತ ಧೈರ್ಯವಾಗಿ ಎಷ್ಟು ಜನ ತಂದೆ ತಾಯಿಗೆ ಹೇಳಲಿಕ್ಕಾಗತ್ತೆ? ಎಷ್ಟು ಜನ ಗಂಡ ಹೆಂಡತಿಗೆ ಇವತ್ತು ಹೇಳಲಿಕ್ಕಾಗತ್ತೆ? ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ಸುಮ್ಮನೆ ಎಲ್ಲರೂ ಹೇಳ್ತೀವಿ, ಕಾಮನ್ ಡೈಲಾಗ್ ಅದಲ್ಲ. ನಿಜವಾಗಲೂ ದೇವರಿಚ್ಛೆ ನಡೀತಾ ಇದೆಯಾ?
ಹಾಗಾದರೆ ದೇವರ ಇಚ್ಛೆಯಂತೆ ನಮ್ಮ ಜೀವಿತಗಳು ಆಗದೇ ಇದ್ದರೆ ಆ ಜೀವನ ಏನಾಗುತ್ತೆ ಗೊತ್ತಾ? ಕೆಟ್ಟು ಹೋಗುತ್ತೆ, ಹಾಳಾಗೋಗುತ್ತೆ. ನೋಡಿ, ಯೇಸು ಕ್ರಿಸ್ತರು ತನ್ನ ಸೇವಾ ಜೀವನ 12 ಮಂದಿ ಶಿಷ್ಯರನ್ನ ಆರಿಸ್ಕೊಳ್ಳುವಾಗ ಸೇವಾ ಜೀವನಕ್ಕೆ ಅವರೇನು ಮಾಡಿದರು? ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದರು. ಲೂಕನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ತಂದೆಯ ಚಿತ್ತದಂತೆ ಮಾತ್ರವೇ ಪ್ರತಿಯೊಂದು ಆಯ್ಕೆಗಳಾಗಬೇಕು ಎಂದು ಅವರು ಏನು ಮಾಡಿದರು? ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದರು. ಒಂದು ವಿವಾಹವಾಗಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಬೇಕು. ಯಾರು? ವಿವಾಹ ಆಗುವಂಥ ಗಂಡ ಹೆಂಡತಿ ಆಗುವ ಹುಡುಗ ಹುಡುಗಿ ಚೆನ್ನಾಗಿ ಪ್ರಾರ್ಥಿಸಬೇಕು. ಮತ್ತು ಅವ್ರ ಜೊತೆಯಲ್ಲಿ ಸೇರಿ ಕುಟುಂಬದ ತಂದೆ ತಾಯಿಯಂದರು ಪ್ರಾರ್ಥಿಸಬೇಕು. ಬೇರೆಲ್ಲ ಸೈಡಿಗಿಡಬೇಕು, ಸೈಡಿಗಿಟ್ಟು ಏನು ಮಾಡಬೇಕು? ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. ಯೇಸು ಕ್ರಿಸ್ತರು ಏನು ಮಾಡಿದರು? ಮತ್ತು ಲೂಕನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದ್ತೀವಿ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲು ಬೆಟ್ಟವನ್ನೇರಿದರು, ರಾತ್ರಿಯೆಲ್ಲ ದೇವರ ಪ್ರಾರ್ಥನೆಯಲ್ಲಿ ಕಳೆದರು. ಬೆಳಗಾದಾಗ ತಮ್ಮ ಶಿಷ್ಯರನ್ನು ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡರು. ಯಾವಾಗ ಆರಿಸ್ಕೊಂಡ್ರು? ಸುಮ್ಮನೆ ಹೋಗಿ ಆರಿಸ್ಕೊಂಡಿಲ್ಲ. ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದು ಅದಾದ ನಂತರ ದೇವರ ಇಚ್ಛೆ ಪ್ರಕಾರ 12 ಮಂದಿಯನ್ನು ಅವರು ಆರಿಸ್ಕೊಂಡ್ರು. ಇವತ್ತು ನಾವು ನಮ್ಮ ಜೀವನದಲ್ಲಿ ಜೀವನ ಸಂಗಾತಿ ಅಂತ ಆರಿಸ್ಕೊಳ್ಳೋದು ನಮ್ಮ ಇಚ್ಛೆ ಪ್ರಕಾರ ಆರಿಸ್ಕೊಳ್ತೀವಿ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಆಯ್ಕೆ ನಾವು ಮಾಡುವಾಗ ಏನು ಗೊತ್ತಾ? ನಮ್ಮ ಇಚ್ಛೆ ಪ್ರಕಾರ ನಾವು ಆಯ್ಕೆ ಮಾಡಿಕೊಂಡು ದೇವ್ರ ಮುಂದೆ ಇಟ್ಬಿಟ್ಟು ಆಶೀರ್ವಾದ ಮಾಡಿ ಅಂತ ಹೇಳುವಷ್ಟು ನೀಚ ಮಟ್ಟಕ್ಕೆ ಇವತ್ತು ಕ್ರೈಸ್ತರು ಇಳಿದಿದ್ದಾರೆ, ಮನುಷ್ಯರು ಇಳಿದಿದ್ದೀವಿ ನಾವು. ನನಗೇನೋ ಒಂದು ಆಸೆ ಆಯಿತು, ಅದು ನಾನು ಆಯ್ಕೆ ಮಾಡಿಕೊಂಡೆ, ದೇವ್ರ ಮುಂದೆ ಇಟ್ಬಿಟ್ಟು ಬ್ಲೆಸ್ ಮಾಡಿ ದೇವ್ರೆ ಅಂತ ಕೇಳ್ತಾ ಇದ್ದೀವಿ ನಾವು. ಎಲ್ಲ ಪೈಶಾಚಿಕ ಕೃತ್ಯಗಳು. ಯೇಸುಸ್ವಾಮಿ ನಮಗೆ ತೋರಿಸ್ಕೊಟ್ಟಿರೋ ದಾರಿ ಏನು ಕೇಳಿದರೆ, ಅವರು ರಾತ್ರಿ ಎಲ್ಲ ಪ್ರಾರ್ಥಿಸಿ ಅಪ್ಪ ಯಾರನ್ನೆಲ್ಲ ತೋರಿಸಿಕೊಟ್ರೋ ಅವರನ್ನೇ ಆರಿಸ್ಕೊಂಡ್ರು, 12 ಮಂದಿಯನ್ನು. ಅಂದರೆ ದೇವರ ಇಚ್ಛೆ ಪ್ರಕಾರವೇ ಪ್ರತಿಯೊಂದು ಕಾರ್ಯಗಳನ್ನು ಯೇಸು ಕ್ರಿಸ್ತರು ಮಾಡಿದರು. ಅವರು ನಮಗೊಂದು ಮಾದರಿ ತೋರಿಸ್ಕೊಟ್ರು. ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಸ್. ಒಂದು ಉದಾಹರಣೆಯಾಗಿ ನಮ್ಮ ಮುಂದೆ ಅವರು ಜೀವಿಸಿ ತೋರಿಸ್ಕೊಟ್ರು. ಮಕ್ಕಳೇ, ಈ ಲೋಕದಲ್ಲಿ ಕೇಡಿದೆ, ಈ ಲೋಕದಲ್ಲಿ ಕೇಡಿಗನಿದ್ದಾನೆ, ಇಡೀ ಲೋಕ ಕೇಡಿಗನ ವಶದಲ್ಲಿ ಇದೆ, ಈ ಲೋಕದಲ್ಲಿ ಕತ್ತಲೆ ಇದೆ. ಆದುದರಿಂದ ಕೆಟ್ಟು ಹೋಗಿರುವ ಈ ಲೋಕದಲ್ಲಿ ದೇವರ ಚಿತ್ತವನ್ನು ನೀವು ಅರಿತವರಾಗಿ ಬದುಕಬೇಕು. ನೀವು ಮಾಡುವ ಪ್ರತಿಯೊಂದು ಆಯ್ಕೆಗಳು, ತೀರ್ಮಾನಗಳು ದೇವರ ಇಚ್ಛೆಯಂತೆ ಆಗಿರಬೇಕು. ಹಾಗಾದರೆ ಏನು ಮಾಡಬೇಕು? ಮೊದಲನೇದಾಗಿ ಪ್ರಾರ್ಥನೆ ಮಾಡಬೇಕು. ಫಸ್ಟ್ ಪ್ರೇಯರ್ ಅಂದರೆ ಈಗ ನಾವು ಬಂದಿಲ್ಲಿ ಪ್ರಾರ್ಥನೆ ಮಾಡೋದಲ್ಲ, ಕುಟುಂಬದವರು ಪ್ರಾರ್ಥಿಸಬೇಕು. ಪ್ರಾರ್ಥನೆ ನಡೆಸೋದಲ್ಲ, ನಾವು ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕು. ಪ್ರತಿಯೊಬ್ಬರು ಕೂಡ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಯೇಸುಸ್ವಾಮಿ ಪ್ರಾರ್ಥನೆ ಮಾಡಿ 12 ಮಂದಿನೇ ಆರಿಸ್ಕೊಂಡವರಲ್ಲಿ ಒಬ್ಬ ಪಿಶಾಚಿ ಆಗ್ಬಿಟ್ಟ. ಬೈ ಮಿಸ್ಟೇಕ್ ಆಗಿದ್ದಲ್ಲ, ಆರಿಸ್ಕೊಂಡಾಗ ಪಿಶಾಚಿನೇ ಯೇಸು ಆರಿಸ್ಕೊಳ್ಳಿಲ್ಲ, ಆಯಿತಾ? ಆರಿಸ್ಕೊಂಡಾಗ ಬೈಬಲ್ ಹೇಳುತ್ತೆ 12 ಮಂದಿ ಶಿಷ್ಯರನ್ನು ಆರಿಸ್ಕೊಂಡ್ರು, ಇಸ್ಕರಿಯೋತ ಯೂದನನ್ನೂ ಆರಿಸ್ಕೊಂಡ್ರು. ಆರಿಸ್ಕೊಂಡಾಗ ಅವನು ಸೈತಾನ ಆಗಿಲ್ಲ, ಆದರೆ ಆರಿಸ್ಕೊಂಡ ನಂತರ ಸೈತಾನ ಆಗ್ಬಿಟ್ಟ. ವಾಕ್ಯ ಕೇಳಿಸ್ಕೊಂಡ್ರೆ ಕೆಲವೊಮ್ಮೆ ನಮಗೆ ಭಯ ಆಗುತ್ತೆ, ಆದರೂ ನಾವು ಭಯಪಡಲ್ಲ ಬಿಡಿ. ಯಾಕಂದ್ರೆ ನಮ್ಮ ಹೃದಯ ಅಷ್ಟು ಕಲ್ಲಾಗ್ಬಿಟ್ಟಿದೆ, ನಮಗೆ ಯಾವ ಭಯನೂ ಬರಲ್ಲ. ನಮಗೆ ಭಯ ಯಾವಾಗ ಬರುತ್ತೆ ಗೊತ್ತಾ? ನಮಗೇನಾದರೂ ಕ್ಯಾನ್ಸರ್ ಇದೆ ಅಂತ ಗೊತ್ತಾದರೂ ಭಯ ಬರುತ್ತೆ. ನಮ್ಮಲ್ಲಿ ಯಾರಿಗಾದ್ರೂ ನರಕಕ್ಕೆ ಹೋಗ್ತೀವಿ ಅಂದರೆ ಯಾರಿಗಾದ್ರೂ ಭಯ ಬರುತ್ತಾ? ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಯೇಸು ಕ್ರಿಸ್ತರು ಇವತ್ತು ರಾತ್ರಿ 12 ಗಂಟೆಗೆ ಬರ್ತಾರಂದರೆ ಯಾರಾದರೂ ಟೆನ್ಷನ್ ಮಾಡ್ಕೊಂಡು ಪ್ರಿಪೇರ್ ಆಗ್ತೀವ? ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. 12 ಗಂಟೆಗೆ ನಿನ್ನನ್ನು ಸಾಯಿಸ್ತಾರೆ ಅಂದರೆ ಯಾರಾದರೂ ಪ್ರಿಪೇರ್ ಆಗ್ತೀವಿ ನಾವು ಅವ್ರನ್ನ ಸಾಯಿಸೋಕ್ಕೆ? ಪ್ರಿಪೇರ್ ಆಗ್ತೀವೋ ಇಲ್ವೋ? ಇವತ್ತು ರಾತ್ರಿ 12 ಗಂಟೆಗೆ ನಿನ್ನನ್ನು ಯಾರು ಎತ್ತಾರಂತೆ ಅಂತ ಹೇಳಿಬಿಟ್ರೆ, ಅಥವಾ ನೀ ಇಂಥ ಜಾಗದಲ್ಲಿ ಬಾಂಬ್ ಹಾಕ್ತಾರೆ ಅಂತ ಹೇಳಿಬಿಟ್ರೆ, ನಾವು ಅವ್ರಿಗೆ ಬಾಂಬ್ ಹಾಕ್ತೀವಿ, ಅವ್ರನ್ನ ಎತ್ತೀವಿ, ಅದಕ್ಕೆ ರೆಡಿ ಆಗ್ತೀವಿ. ಕರೆಕ್ಟಾ? ನೀವು ಯಾರು ಕರೆಕ್ಟ್ ಅಂತ ಹೇಳಲ್ಲ ಬಿಡಿ.
ಮೌನಂ ಸಮ್ಮತಿ ಲಕ್ಷಣಂ ಅಲ್ವಾ? ನಮಗೇನು ಮಾರಕವಾದ ಕಾಯಿಲೆ ಇದೆ ಅಂದರೆ ಏನು ಪ್ರಾರ್ಥನೆ, ಏನು ಉಪವಾಸ, ಎಷ್ಟು ಟೆನ್ಷನ್ ಅಲ್ವಾ? ಅದೇ ನಮ್ಮಲ್ಲಿ ಪಾಪ ಇದೆ, ಈ ಪಾಪದಲ್ಲಿ ಹೀಗೆ ಸತ್ತೋದ್ರೆ ನರ್ಕಕ್ಕೆ ಹೋಗ್ತೀಯಾ, ನೀನು ಯಾವಾಗ ಸಾಯ್ತೀಯಾ ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ನಾವೇನು ಟೆನ್ಷನ್ ಮಾಡ್ಕೊಳ್ಳಲ್ಲ. ಯಾಕೆ ಗೊತ್ತಾ? ಯಾಕೆ ಅಂತ ನಿಜ ಹೇಳಿಬಿಟ್ರೆ ನೀವು ನನ್ನ ಏನು ಮಾಡ್ತೀರೋ ಗೊತ್ತಿಲ್ಲ, ಆದರೆ ಏನಾದರೂ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವು ಪಿಶಾಚಿ ಆಗಿಬಿಟ್ಟಿದ್ದೀವಿ. ಯೂದ ಪಿಶಾಚಿ ಆದ. ಗೊತ್ತಾ ನಿಮಗೆ ಯೂದ ಪಿಶಾಚಿ ಆಗಿದ್ದು? ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ ಅದರ 70ನೇ ವಾಕ್ಯ ಅನಿಸುತ್ತೆ, 6 ಜಾನ್ ಚಾಪ್ಟರ್ 6 ವರ್ಸ್ 71. ಯೋಹಾನನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 71ರಲ್ಲಿ ನಾವು ಓದ್ತೀವಿ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಾ? ನಾನು ನಿಮ್ಮಲ್ಲಿ, ಆಗ ಯೇಸು, ನಿಮ್ಮಲ್ಲಿ 12 ಮಂದಿಯನ್ನು ನಾನು ಆಯ್ದುಕೊಂಡೆನಲ್ಲವೇ? ನಿಮ್ಮಲ್ಲಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ನಾನು ಎಷ್ಟು ಮಂದಿಯನ್ನು ಆರಿಸಿಕೊಂಡೆ? 12 ಮಂದಿಯನ್ನು ಆರಿಸಿಕೊಂಡೆನಲ್ಲವೇ? ಆದರೂ ನಿಮ್ಮಲ್ಲಿ ಒಬ್ಬನು ಪಿಶಾಚಿಯಾಗಿ ಇದ್ದಾನೆ ಎಂದರು. ನಿಮ್ಮಲ್ಲಿ ಒಬ್ಬನು ಏನಾಗಿದ್ದಾನೆ? ಪಿಶಾಚಿ ತರ ಅಂತ ಹೇಳಲಿಲ್ಲ. ಒನ್ ಆಫ್ ಯು ಇಸ್ ಎ ಡೆವಿಲ್. ಒನ್ ಆಫ್ ಯು ಈಸ್ ಎ ಡೆವಿಲ್. ನಿಜವಾಗ್ಲೂ ನಾವು ಸೀರಿಯಸ್ ಆಗಿ ಥಿಂಕ್ ಮಾಡಬೇಕಾದ ಒಂದು ವಾಕ್ಯ ಇದು. ಯೇಸು ಜೊತೆಯಲ್ಲಿ ಇರಲಿಕ್ಕೆ, ಶುಭ ಸಂದೇಶವನ್ನು ಸಾರಲಿಕ್ಕೆ, ದೆವ್ವಗಳನ್ನು ಓಡಿಸ್ಲಿಕ್ಕೆ ಆರಿಸಿಕೊಂಡಂಥ 12 ಮಂದಿ ಶಿಷ್ಯರಲ್ಲಿ, ಅಪೊಸ್ತಲರಲ್ಲಿ ಒಬ್ಬ ಪಿಶಾಚಿ ಆದ ಅಂದರೆ ಬಿಲೀವ್ ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ. ಬಿಲೀವ್ ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ. ಇದು ಯಾಕೆ ಈ ವಾಕ್ಯ ಇಲ್ಲಿ ಬರೆಯಲ್ಪಟ್ಟಿದೆ ಅಂದರೆ, ನಾವೆಲ್ಲರೂ ಹೇಳ್ಕೊಳ್ತೀವಿ ಹೆಮ್ಮೆಯಿಂದ, ನಾವು ದೇವರು ಆರಿಸಿಕೊಂಡ ಜನಾಂಗ, ದೇವರ ಸ್ವಂತ ಜನ, ಯೇಸು ಸ್ವಾಮಿಯ ಶಿಷ್ಯರು ನಾವು. ಗುಡ್, ಕರೆಕ್ಟೇ. ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು ನಿಜ, ಯೇಸುವಿನ ಶಿಷ್ಯರು ನಿಜ. ಆದರೆ ಯೇಸು ಸ್ವಾಮಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ಪಿತನ ಚಿತ್ತದಂತೆ ಆರಿಸಿಕೊಂಡ ಇಸ್ಕರಿಯೋತನ ಯೂದನು ಪಿಶಾಚಿಯಾಗೋಗ್ಬಿಟ್ಟ. ಅದರ ಅರ್ಥ, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು ನಿಜ, ದೇವರ ಮಕ್ಕಳಾಗಿ ಬದುಕಲಿಕ್ಕೆ ಆರಿಸ್ಕೊಂಡಿದ್ದು ನಿಜ, ಯೇಸು ಸ್ವಾಮಿಯ ಶಿಷ್ಯರಾಗಿ ಬದುಕಲಿಕ್ಕೆ ಆರಿಸ್ಕೊಂಡಿದ್ದು ನಿಜ. ನಾನು ಮತ್ತು ನೀವು ಪಿಶಾಚಿ ಆಗುವ ಸಾಧ್ಯತೆ ಇದೆ. ಅದು ನಮಗೆ ಅರ್ಥ ಆಗಲಿಕ್ಕೆ ಇಲ್ಲಿ ಬರೆದಿರೋದು. ದೇವರು ಆರಿಸ್ಕೊಂಡಿದ್ದಾರೆ, ನಾವು ದೇವ್ರ ಮಕ್ಕಳು ಅಂತ ಸುಮ್ಮನೆ ಹೇಳ್ಕೊಂಡು ತಿರುಗಿ ಆಗೋದಿಲ್ಲ. ನಾನು ಮತ್ತು ನೀವು ಪಿಶಾಚಿ ಆಗುವ ಸಾಧ್ಯತೆ ಇದೆ. ಪಿಶಾಚಿ ನಮ್ಮನ್ನು ಹಿಡ್ಕೊಳ್ಳೋದಲ್ಲ, ನಾವೇ ಪಿಶಾಚಿ ಆಗೋದು. ಪಿಶಾಚಿ ನಮ್ಮನ್ನು ಹಿಡ್ಕೊಂಡ್ರೆ ಪಿಶಾಚಿನ ಓಡಿಸ್ಬೋದು. ಸೈತಾನ ಒಬ್ಬನ ಹಿಡ್ಕೊಂಡ್ರೆ ಯೇಸು ನಾಮದಲ್ಲಿ ಸೈತಾನನೇ ತೊಲಗುವಂಥ ಸೈತಾನನ್ನು ಓಡಿಸ್ಬೋದು. ನೀನೇ ಸೈತಾನ ಆಗಿಬಿಟ್ರೆ ಯಾರನ್ನ ಓಡಿಸೋದು? ಯಾರನ್ನೂ ಓಡಿಸೋಕ್ಕಾಗಲ್ಲ. ಅದಕ್ಕೆ ಅವನು ನೇಣು ಹಾಕೊಂಡು ಸತ್ತೋದ. ನಾವು ಸೈತಾನ ಆಗಿಬಿಟ್ರೆ ನಮಗೆ ಸಾಯ ಯೋಚನೆ ಜಾಸ್ತಿ ಬರುತ್ತೆ. ಸೈತಾನ ಹಿಡ್ಕೊಂಡವರಿಗೂ ಬರುತ್ತೆ, ನಾವೇ ಸೈತಾನ ಆದರೂ ಕೂಡ ಬರುತ್ತೆ. ಇದನ್ನೆಲ್ಲ ಧ್ಯಾನ ಮಾಡ್ತಾ ಹೋದರೆ ನಮ್ಮೊಳಗಡೆ ಭಯ ಆಗುತ್ತೆ. ಭಯ ಆಗಬೇಕು. ಭಯ ಆಗ್ತಾ ಇಲ್ಲ ಅಂದರೆ ಹೃದಯ ಅಷ್ಟು ಕಲ್ಲಾಗಿದೆ ಅಂತ ಅರ್ಥ. ನಾವಷ್ಟು ಈ ಕೆಟ್ಟು ಹೋಗಿರುವ ಕೆಟ್ಟು ಇನ್ನು ಕೆಡಲಿಕ್ಕೇನೂ ಇಲ್ಲ, ಅಷ್ಟು ಕೆಟ್ಟ ಮಟ್ಟದಲ್ಲಿರ್ತಕ್ಕಂಥ ಇವತ್ತಿನ ಈ ಪ್ರಪಂಚದಲ್ಲಿ ನಾವು ಬಹಳ ದೈವ ಭಯದಲ್ಲಿ ಬದುಕಬೇಕು. ಬಹಳ ನಮಗೆ ಮನುಷ್ಯರ ಭಯ ಜಾಸ್ತಿ. ದೈವ ಭಯಕ್ಕಿಂತ ಮನುಷ್ಯರ ಭಯ ಜಾಸ್ತಿ. ದೈವ ಭಯ ಇಲ್ಲ, ಹೋಗ್ಬಿಟ್ಟಿದೆ ಅದು. ಅದಕ್ಕೆ ವಾಕ್ಯ ಫಸ್ಟ್ ಹೇಳಿದ್ದು, ಮೇಕ್ ಎವ್ರಿ ಅಪರ್ಚುನಿಟಿ ಟು ನೋ ಗಾಡ್. ನಿಮಗೆ ಸಿಕ್ಕಿರುವ ಪ್ರತಿಯೊಂದು ಅವಕಾಶವನ್ನು ಸದ್ವಿನಿಯೋಗಪಡಿಸಿಕೊಳ್ಳಿ, ಆತನನ್ನು ಅರಿತುಕೊಳ್ಳಿಕ್ಕೆ, ದೇವರನ್ನ ತಿಳ್ಕೊಳ್ಳಿಕ್ಕೆ, ಅಥವಾ ದೇವರ ಚಿತ್ತ ಏನು ಎಂದು ತಿಳ್ಕೊಳ್ಳಿಕ್ಕೆ ಪ್ರತಿಯೊಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ನೀವು ಬಂದಂಥವ್ರು ಭಾಗ್ಯವಂತರು. ಯಾಕೆಂದರೆ ಈ ಅವಕಾಶವನ್ನು ನೀವು ಉಪಯೋಗಿಸ್ಕೊಳ್ತಾ ಇದ್ದೀರಿ ದೇವರ ಚಿತ್ತ ತಿಳ್ಕೊಳ್ಳಿಕ್ಕೆ, ದೇವರ ವಾಕ್ಯ ಆಲಿಸ್ಲಿಕ್ಕೆ. ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ನೀವು ಭಾಗ್ಯವಂತರು. ಉಪಯೋಗಿಸ್ಕೋಬೇಕು, ಕಳ್ಕೋಬಾರ್ದು. ಯಾಕೆಂದರೆ ಲೋಕ ಕೇಡಿಗನ ವಶದಲ್ಲಿದೆ, ಅಷ್ಟೊಂದು ಕೆಟ್ಟು ಹೋಗಿದೆ. ಮಾತ್ರ ಅಲ್ಲ, ಈ ಕೆಟ್ಟ ಪ್ರಪಂಚದಲ್ಲಿ ನಾವು ಸೈತಾನ ಆಗುವ ಸಾಧ್ಯತೆ ಇದೆ. ಯೇಸು ಸ್ವಾಮಿ ಆರಿಸಿಕೊಂಡ ಶಿಷ್ಯನೇ
ಒಬ್ಬ ಸೈತಾನಾದ. ನಿಮ್ಮಲ್ಲಿ 12 ಮಂದಿಯನ್ನು ನಾನು ಆರಿಸಿಕೊಂಡೇನಲ್ಲವೇ, ಆದರೂ ನಿಮ್ಮಲ್ಲಿ ಒಬ್ಬನು ಪಿಶಾಚಿ ಆಗಿ ಇದ್ದಾನೆ. ಕೆಲವು ಟೈಮ್ ನಾವು ಹೇಳ್ತೀವಲ್ವಾ, ನಾನು ಆರಿಸ್ಕೊಂಡಾಗ ಹುಡುಗಿ ದೇವದೂತರ ಥರ ಅಥವಾ ಮರಿಯಮ್ಮನವ್ರ ಥರ ಇದ್ಲು, ನಾನು ಮದುವೆಗೆ ಆರಿಸ್ಕೊಂಡಾಗ ಹೇಳಿದಾಗ ಹುಡುಗ ಸಂತ ಜೋಸೆಫ್ ಥರ ಇದ್ದ, ಆದರೆ ಈಗ ಪಿಶಾಚಿ ಆಗಿಬಿಟ್ಟಿದ್ದಾನೆ. ನಿಮಗೆ ಅನುಭವ ಆಗಿರ್ಬೋದು ನಿಮ್ಮ ಕುಟುಂಬ ಜೀವನದಲ್ಲಿ. ಯಾರಿಗಾದ್ರೂ ಆಗಿದೆಯಾ ಆ ಥರ? ಲವ್ ಮಾಡಬೇಕಾದ್ರೆ ದೇವದೂತ ಆಗಿದ್ದ, ಮದುವೆ ಆಗಿ 1 ತಿಂಗಳಾಯ್ತಷ್ಟೇ, 1 ವರ್ಷ ಆಯ್ತಷ್ಟೇ, ಪಿಶಾಚಿ ಆಗಿಬಿಟ್ಟಿದ್ದಾನೆ. ಇಲ್ಲಿ ಯೇಸು ಹೇಳಿದ್ದು ಹಾಗೇನೆ. ನಾನು ಆರಿಸ್ಕೊಂಡಾಗ ಅವನು ನನ್ನ ಶಿಷ್ಯನಾಗಿದ್ದ, ಅಪಸ್ತೋಲನಾಗಿದ್ದ. ಅವನು ಎಲ್ಲೋ ಹೋಗಬೇಕಾಗಿತ್ತು ಸುವಾರ್ತೆ ಸಾರಲಿಕ್ಕೆ, ಆದರೆ ಈಗ ಪಿಶಾಚಿ ಆಗಿಬಿಟ್ಟಿದ್ದಾನೆ. ಕೆಲವು ಅಪ್ಪ ಅಮ್ಮಂದ್ರೆ ಹೇಳ್ತಾರೆ, ನನ್ನ ಮಗ ಈ ಥರ ಇರಲೇ ಇಲ್ಲ, ಈಗ ಪಿಶಾಚಿ ಆಗಿಬಿಟ್ಟಿದ್ದಾನೆ. ನನ್ನ ಮಗಳು ಈ ಥರ ಇರಲೇ ಇಲ್ಲ, ಈಗ ಪಿಶಾಚಿ ಆಗಿಬಿಟ್ಟಿದ್ದಾರೆ. ಕೆಲವು ಮಕ್ಕಳು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಈ ಥರ ಯಾವತ್ತೂ ಇರಲಿಲ್ಲ, ಈಗ ಇಬ್ಬರು ಪಿಶಾಚಿಗಳಾಗ್ಬಿಟ್ಟಿದ್ದಾರೆ. ಇದು ಅಲ್ಲಿ ಅಲ್ಲ, ಅಲ್ಲಿಂದ ಎಲ್ಲಿ ತನಕ ಬಂದಿದ್ದು, ಸಭೆ ಒಳಗಡೆನೂ ಬಂದಿದೆ. ನಮ್ಮ ಫಾದರ್ ಈ ಥರ ಇರಲೇ ಇಲ್ಲ, ಈಗ ಪಿಶಾಚಿ ಆಗಿಬಿಟ್ಟಿದ್ದಾರೆ ಅಂತ ಹೇಳೋರು ಇದ್ದಾರೆ. ನಮ್ಮ ಪಾಸ್ಟರ್ ಈ ಥರ ಇರಲೇ ಇಲ್ಲ, ಈಗ ಅವರು ಪಿಶಾಚಿ ಆಗಿಬಿಟ್ಟಿದ್ದಾರೆ ಅಂತ ಹೇಳೋರು ಇದ್ದಾರೆ. ನಮ್ಮ ಬ್ರದರ್ ಈ ಥರ ಇರಲೇ ಇಲ್ಲ, ಈಗ ಪಿಶಾಚಿ ಆಗಿಬಿಟ್ಟಿದ್ದಾರೆ ಅಂತ ಹೇಳೋರು ಇದ್ದಾರೆ. ಅದು ನಿಜಾನೇ, ಆಗೋ ಸಾಧ್ಯತೆ ಇದೆಯಾ ಕೇಳಿದರೆ ಇದೆ. ಯೇಸು ಸ್ವಾಮಿ ಆರಿಸಿಕೊಂಡ ಅಪಸ್ತೋಲನೇ ಪಿಶಾಚಿ ಆದಮೇಲೆ ಇನ್ನು ಯಾರೂ ಪಿಶಾಚಿ ಆಗುವ ಸಾಧ್ಯತೆ ಇದೆ. ನಾನಾಗದ ಹಾಗೆ ನಾನು ಎಚ್ಚರಿಕೆ ವಹಿಸಬೇಕು. ಅದೇ ರೀತಿಯಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳುವಾಗ ಪಿಶಾಚಿಯನ್ನೇ ಆಯ್ಕೆ ಮಾಡ್ಕೋಬಾರ್ದು. ಎಷ್ಟೋ ಕುಟುಂಬಗಳಲ್ಲಿ ವಿವಾಹ ಆಗುವಾಗ ದೇವರ ಚಿತ್ತ ಕೇಳ್ದೇನೆ ಪಿಶಾಚಿಯನ್ನು ಆರಿಸ್ಕೊಂಡು ಆಮೇಲೆ ಜೀವನ ಪರ್ಯಂತ ಒದ್ದಾಟ, ನರಳಾಟ. ಪ್ರಾರ್ಥನೆ ಮಾಡಿ ಮಾಡಿ ಅಷ್ಟು ಪ್ರಯೋಜನ ಆಗೋದು ಇಲ್ಲ. ಅದಕ್ಕೆ ಬೇರೆ ಮಾಡಬೇಕು. ಅದಕ್ಕೆ ಪ್ರಾರ್ಥನೆ ಅಲ್ಲ, ಏನು ಮಾಡಬೇಕು ಅಂತ ಇನ್ನೊಂದು ದಿವಸ ಹೇಳ್ತೀನಿ. ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಅದಾದಮೇಲೆ ಪರಿಹಾರ ಪ್ರಾರ್ಥನೆ ಅಲ್ಲ, ಅದಕ್ಕೆ ಬೇರೆ ಮಾಡಬೇಕು. ಆದರೆ ಇದು ನಮಗಿರಲಿ. ಆದಮೇಲೆ ಪಿಶಾಚಿನ ಆರಿಸ್ಕೊಬಿಟ್ಟೆ, ಪಿಶಾಚಿ ಗೊತ್ತೂ ಇರಲಿಲ್ಲ. ಪಿಶಾಚಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ಅದಕ್ಕೆ ಅಲ್ವ ಒಂದು ಪಿಶಾಚಿ. ಸೈತಾನ ವಂಚಕ. ಈ ವಂಚನೆಗೆ ಒಳಗಾಗಬಾರ್ದು ಅಂದರೆ ನಾವು ಪ್ರಾರ್ಥಿಸಬೇಕು. ಕೆಲವು ಟೈಮ್ ನಾವೇನು ಮಾಡ್ತೀವಿ ಗೊತ್ತಾ, ದೇವರು ಕೊಡೋದನ್ನು ತಿರಸ್ಕಾರ ಮಾಡಿ ನಾವು ನಮ್ಮದೇ ಆಯ್ಕೆಗೆ ಹೋಗ್ತೀವಿ. ದೇವರು ಕೊಡೋದನ್ನು ತಿರಸ್ಕಾರ ಮಾಡ್ತೀವಿ, ಯಾಕೆ ಅಂದರೆ ನಮ್ಗೆ ಸೂಟ್ ಆಗಲ್ಲ ಅಂತ, ನಮಗಿಷ್ಟ ಆಗಲ್ಲ. ಆಮೇಲೆ ನಮಗಿಷ್ಟ ಆಗೋದು ಪಿಶಾಚಿ ಆಗಿರುತ್ತೆ, ನಮಗೆ ಗೊತ್ತಾಗಿರೋದು ಇಲ್ಲ. ಅದು ಗೊತ್ತಾಗುತ್ತೆ ಯಾವಾಗ ಕೇಳಿದ್ರೆ ಒಂದು ದಿನ ಗೊತ್ತಾಗುತ್ತೆ. ಆವಾಗ ಗೊತ್ತಾಗಿ ಪ್ರಯೋಜನ ಬರೋದಿಲ್ಲ. ಅದರಿಂದ ಇಲ್ಲಿ ಯೇಸು ಕ್ರಿಸ್ತರಿಗೆಲ್ಲ ಗೊತ್ತಿತ್ತು ಬಿಡಿ. ಇಸ್ಕರಿಯೋತಿನ ಯೂದನು ಮುಂದೆ ಪಿಶಾಚಿ ಆಗ್ತಾನೆ ಅಂತ ಯೇಸುಗೆ ಮುಂಚಿತವಾಗಿ ಗೊತ್ತಿತ್ತು. ಯೇಸುಗೂ ಗೊತ್ತಿರಲಿಲ್ವ ಕೇಳಿಬಿಡಿ, ಯೇಸು ಕ್ರಿಸ್ತರಿಗೆ ಎಲ್ಲ ಗೊತ್ತು, ನಮಗೆ ಗೊತ್ತಿಲ್ಲಲ್ಲ. ಇದು ಬರೆದಿಟ್ಟಿರೋದು ಯೇಸುಗೋಸ್ಕರ ಅಲ್ಲ, ಬೈಬಲ್ ಇರೋದು ನನಗೋಸ್ಕರ, ನಿಮಗೋಸ್ಕರ, ನಮ್ಮಂಥವರಿಗೋಸ್ಕರ. ಯೇಸು ಸ್ವಾಮಿಗೋಸ್ಕರ ಅಲ್ಲ. ಅವರಿಗೆಲ್ಲ ಗೊತ್ತಿತ್ತು, ಅವರು ದೇವರ ಪುತ್ರ. ಅವರು ಆರಿಸ್ಕೊಳ್ಳೋದಕ್ಕಿಂತ ಮೊದಲೇ ಗೊತ್ತಿತ್ತು, ಆರಿಸ್ಕೊಂಡ ಇವನು ಸ್ವಲ್ಪ ದಿವಸದಲ್ಲಿ ಪಿಶಾಚಿ ಆಗ್ತಾನೆ ಅಂತ. ನಿಜವಾಗ್ಲೂ ಇದು ಆಶ್ಚರ್ಯ ಆಗುತ್ತೆ. ನಾವು ಪಿಶಾಚಿ ಅಂದರೆ ಯಾವುದೋ ವಿಚಿತ್ರವಾದ ರೂಪ ಎಲ್ಲ ನಮ್ಮ ಮನಸ್ಸಿಗೆ ಬರುತ್ತೆ. ಸೈತಾನ ಅಂದರೆ ಭಯ. ಇವತ್ತು ಭಯಪಡೋದೇ ಬೇಡ. ಸೈತಾನ ನೀವು ಭಯಪಡೋ ರೂಪದಲ್ಲೇ ಇಲ್ಲ. ಡೀಸೆಂಟಾಗಿ ಒಳ್ಳೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು ನೀಟಾಗಿ ಕಾಣಿಸ್ಕೊಳ್ತಾನೆ, ನಿಮಗೆ ಗೊತ್ತೇ ಆಗೋದಿಲ್ಲ. ನಿಮ್ಮ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಿಮ್ಮ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ರು ಒಂದು ಪಿಶಾಚಿ ಅಂತ ಗೊತ್ತಾಗೋದಿಲ್ಲ. ಕೆಲವರು ತಾಳಿ ಕೊಟ್ಟದೇ ಪಿಶಾಚಿಗೆ, ಅದು ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ? ದೈವ ಜ್ಞಾನ ಇಲ್ಲ, ಒಳಗಡೆ ಹೋಲಿ ಸ್ಪಿರಿಟ್ ಇಲ್ಲ. ಅದಕ್ಕೆ ವಾಕ್ಯ ಹೇಳುತ್ತೆ, ಮದ್ಯಪಾನ ಮಾಡಿ ಮತ್ತರಾಗಬೇಡಿ, ಲೋಕದಿಂದ ಮತ್ತರಾಗಬೇಡಿ, ಪವಿತ್ರಾತ್ಮ ಭರಿತರಾಗಿರಿ. ಪವಿತ್ರಾತ್ಮ ಭರಿತರಾಗದೆ ನಾವು ಯಾವುದೇ ಕಾರ್ಯ ಮಾಡಿದರೂ ಅಲ್ಲಿ ಕೇಡಿದೆ. ಆ ಕೇಡು ನಮಗೆ ಕಾಣಿಸೋದಿಲ್ಲ.
ಆದರೆ ನೀವು ಪವಿತ್ರಾತ್ಮ ಭರಿತರಾಗಿ ಒಂದು ಕಾರ್ಯ ಮಾಡಿ ಆ ಕೇಡನ್ನು ದಾಟಿ ಹೋಗುವ ಹಾಗೆ ದೇವರೇ ಮಾಡ್ತಾರೆ. ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಈ ಪ್ರಪಂಚದಲ್ಲಿ ನಡೀತಾ ಇದೆ ಪ್ರೀತಿಯ ಸಹೋದರ ಸಹೋದರರು. ಇವತ್ತು ಎಲ್ಲ ನಡೀತಾ ಇದೆ. ವಿ ನೀಡ್ ಟು ಬಿ ಕೇರ್ಫುಲ್. ಅದಕ್ಕೆ ಹೇಳಿದ್ದು ಪವಿತ್ರಾತ್ಮ ಭರಿತರಾಗಿ ಇರಿ. ಯಾವಾಗಲೂ ಯಾವಾಗಲೂ ನಾವು ಪವಿತ್ರಾತ್ಮರ ಹಾಡು ಹೇಳ್ಕೊಂಡಿರ್ತೀವಿ, ಆದರೆ ಪವಿತ್ರಾತ್ಮ ಭರಿತರಾಗ್ತಾ ಇಲ್ಲ. ಅದು ಯಾಕೆ ಅಂತಲೂ ಇನ್ನೊಂದು ಸರಿ ಹೇಳ್ತೀನಿ. ಹಾಡು ಹೇಳ್ಕೊಂಡು ಭರಿತರಾಗ್ಲಿಕ್ಕೆ ಆಗೋದಿಲ್ಲ. ಪವಿತ್ರಾತ್ಮ ಭರಿತರಾಗಬೇಕು, ಹಾಡು ಹೇಳಬೇಕು, ಸ್ತುತಿ ಮಾಡಬೇಕು, ಆದರೆ ಪರಿಶುದ್ಧಾತ್ಮ ಭರಿತರಾಗಿರ್ಲಿಕ್ಕೆ ದೇವರು ಹೇಳ್ತಾರೆ. ವಿ ನೀಡ್ ಟು ಬಿ ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್, ಕಂಟಿನ್ಯೂಸ್ಲಿ ಬೀಯಿಂಗ್ ಫಿಲ್ಡ್ ಬೈ ದ ಸ್ಪಿರಿಟ್ ಆಫ್ ದ ಲಿವಿಂಗ್ ಗಾಡ್. ಜೀವಂತ ದೇವರ ಆತ್ಮರಿಂದ ತುಂಬಲ್ಪಟ್ಟವರಾಗಿ ನಾವು ಜೀವಿಸಬೇಕು. ಆಮೇಲೆ ಕಣ್ಣೀರು ಹಾಕಿ ಪ್ರಯೋಜನ ಇಲ್ಲ. ಅವರು ಹೀಗೆ ಹೇಳಿದ್ದು ಸೀಮೋನನ ಮಗ ಇಸ್ಕರಿಯೋತನ ಯೂದನನ್ನು ಕುರಿತು. 12 ಮಂದಿಯಲ್ಲಿ ಒಬ್ಬನಾಗಿದ್ದ ಇವನೇ ಯೇಸುವನ್ನು ಹಿಡಿದುಕೊಡಲಿದ್ದ ಗುರುದ್ರೋಹಿ. ನಿಮ್ಮಲ್ಲಿ ಒಬ್ಬನು ಪಿಶಾಚಿಯಾಗಿದ್ದಾನೆ, ಒನ್ ಆಫ್ ಯು ಇಸ್ ಡೆವಿಲ್ ಅಂತ ಯೇಸು ಹೇಳಿದ್ದು ಡೆವಿಲ್ಗೆ ಅಲ್ಲ, ಇಸ್ಕರಿಯೋತನ ಯೂದನನ್ನು ಕುರಿತಂತೆ. ದಟ್ ಮೀನ್ಸ್ ಎ ಪರ್ಸನ್, ಒಂದು ವ್ಯಕ್ತಿಗೆ ಹೇಳ್ತಾ ಇದ್ದಾರೆ ಯೇಸು. ನಿಮ್ಮಲ್ಲಿ ಒಬ್ಬನೇನಾಗಿದ್ದಾನೆ? ಸೈತಾನನಾಗಿದ್ದಾನೆ. ಒಪ್ಕೊಳ್ಳಿಕ್ಕಾಗತ್ತೆ ನಿಮಗೆ? ಕಷ್ಟ ಆಗುತ್ತಲ್ವಾ? ಕಷ್ಟ ಆಗುತ್ತೆ. ನನಗೂ ಕಷ್ಟ, ನಿಮಗೂ ಕಷ್ಟ, ನಮಗೆಲ್ಲರಿಗೂ ಕಷ್ಟನೇ. ಆದರೆ ಟ್ರೂತ್ ಇಸ್ ಟ್ರೂತ್. ಸತ್ಯ ಸತ್ಯನೇ. ನೀವು ಒಪ್ಕೊಂಡ್ರು, ನಾನು ಒಪ್ಕೊಳ್ಳದೇ ಇದ್ದರೂ ಸತ್ಯ ಸತ್ಯನೇ. ಇಲ್ಲಿ ನಾನು ಹೇಳ್ತಾ ಇರೋದು, ನಾನು ಪಿಶಾಚಿ ಆಗದ ಹಾಗೆ ನೋಡ್ಕೋಬೇಕು, ಎಚ್ಚರಿಕೆ ವಹಿಸಬೇಕು. ಆಗುವ ಸಾಧ್ಯತೆ ಇದೆ, ಆಗದ ಹಾಗೆ ಎಚ್ಚರಿಕೆ ವಹಿಸಬೇಕು. ಯಾಕೆಂದರೆ ನಾನು ಕೇಳಿಸ್ಕೊಂಡಿದ್ದು ಎಲ್ಲೋ ಕತೆ ಅಲ್ಲ, ನಿಜವಾಗಲೂ ನಡೆದ ಘಟನೆ. ದೇವರ ಸೇವಕರು ಅಂತ ಕೆಲವರು ಇರ್ತಾರೆ, ಪ್ರಾರ್ಥನೆಯಲ್ಲಿದ್ದವರು ನೇಣು ಹಾಕೊಂಡು ಸತ್ತೋಗಿದ್ದು ಎಷ್ಟೋ ಘಟನೆಗಳಿದೆ. ಪ್ರೇಯರಲ್ಲಿರ್ತಾರೆ, ತುಂಬ ಅನಾಯಿಂಟೆಡ್, ಆಯಿತಾ, ಅಭಿಷೇಕದಲ್ಲಿ ಪ್ರಾರ್ಥಿಸ್ತಾ ಇರೋರು ಮಾನಸಿಕ ರೋಗಿಗಳಾಗಿದ್ದು ಎಷ್ಟೋ ಕೇಸುಗಳಿದೆ. ಸೂಸೈಡ್ ಮಾಡ್ಕೊಂಡಿದ್ದು ಎಷ್ಟೋ ಕೇಸುಗಳಿದೆ. ಬೇರೆ ಪಾಪದಲ್ಲಿ ಬಿದ್ದು ಹೋಗಿದ್ದು ಬಿಟ್ಬಿಡಿ, ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಕಾರಣ ಏನು? ಪಿಶಾಚಿ ಆಗೋಗ್ಬಿಟ್ರು. ಅವರಿಗೆ ಗೊತ್ತಿಲ್ಲ ಅವ್ರು ಪಿಶಾಚಿ ಆಗಿದ್ದು. ಈ ರೀತಿ ಪಿಶಾಚಿ ಆಗುವ ಸಾಧ್ಯತೆ ಇದೆಯಾ ಅನ್ನೋದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ವಂಚನೆ. ನಾವು ದೇವ್ರ ಮಕ್ಕಳು ಕರೆಕ್ಟೇ, ಆದರೂ ನೆನಪಿರಬೇಕು, ಪಿಶಾಚಿ ಆಗುವ ಸಾಧ್ಯತೆ ಇದೆ. ಯೇಸು ಕ್ರಿಸ್ತರು ಆರಿಸ್ಕೊಂಡ್ರು ಪೇತ್ರನನ್ನು. ಪೇತ್ರ, ನೀನು ಈ ಬಂಡೆ ಮೇಲೆ ನನ್ನ ಸಭೆ ಕಟ್ತೀನಿ ಅಂತೆಲ್ಲ ಪೇತ್ರನಿಗೆ ಹೇಳಿದರು. ನೀನು ಧನ್ಯ, ಯು ಆರ್ ಬ್ಲೆಸ್ಡ್ ಅಂತೆಲ್ಲ ದೇವರು ಹೇಳಿದ್ರು ಆತನಿಗೆ. ಅದಾಗಿ ಸ್ವಲ್ಪ ನಂತರ 22ನೇ ವಾಕ್ಯ, ಮತ್ತಾಯನ ಶುಭ ಸಂದೇಶ 16ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಪೇತ್ರನಿಗೂ ಹೇಳ್ತಾರೆ ಸೈತಾನ ಅಂತ. ಆದರೆ ಯೇಸು ಪೇತ್ರನತ್ತ ತಿರುಗಿ ಸೈತಾನನೇ ಯಾರತ್ತ ತಿರುಗಿ? ಸೈತಾನನತ್ತ ತಿರುಗಿನ ಪೇತ್ರನತ್ತ ತಿರುಗಿನ? ಪೇತ್ರನತ್ತ ತಿರುಗಿ. ಪೇತ್ರನ ನೋಡಿ ಹೇಳ್ತಾ ಇದ್ದಾರೆ ಏನಂತ? ಸೈತಾನನೇ ತೊಲಗಿಲ್ಲಿಂದ, ನೀನು ನನಗೆ ಅಡೆತಡೆ. ಸೈತಾನನೇ ತೊಲಗಿಲ್ಲಿಂದ, ನೀನು ನನಗೆ ಅಡೆತಡೆ. ಆ ಟೈಮಲ್ಲಿ ಪೇತ್ರ ಏನಾದ? ಪೇತ್ರ ಪಿಶಾಚಿ ಆದ. ಯೇಸು ಓಡಿಸಿದ್ರು. ನೀವು ಕೇಳ್ಬೋದು ಅವಾಗ, ಯೂದ ಪಿಶಾಚಿ ಆದ, ಓಡಿಸ್ಬೋದಾಗಿತ್ತಲ್ಲ ಅಂತ. ಕರೆಕ್ಟ್ ಅಲ್ವಾ? ಪೇತ್ರನಲ್ಲಿದ್ದ ಪಿಶಾಚಿಯನ್ನು ಅಥವಾ ಪೇತ್ರನ ಪಿಶಾಚಿ ಆಗಿದ್ದನ್ನು ಯೇಸು ತೊಲಗಿಲ್ಲಿಂದಂತ ಓಡಿಸಿದ್ರು. ಯೂದ ಪಿಶಾಚಿ ಆಗಿದ್ದನ್ನು ಯೇಸು ಓಡಿಸಿಲ್ಲ. ಯಾಕಿರ್ಬೋದು? ಅಂದರೆ ಪೇತ್ರ ಗೊತ್ತಿಲ್ಲದೆ ಪಿಶಾಚಿ ಆದ, ಇವನು ಗೊತ್ತಿದ್ದು ಪಿಶಾಚಿ ಆದ. ಅಂದರೆ ಅರ್ಥ, ಪೇತ್ರನಿಗೆ ಗೊತ್ತಾಗಲಿಲ್ಲ ನಾನು ಪಿಶಾಚಿ ಆಗಿಬಿಟ್ಟಿದ್ದೀನಿ ಈಗ ಅಂತ. ಯೇಸುಗೆ ಗೊತ್ತಾಯಿತು, ಓಡಿಸಿದ್ರು. ಅಂದರೆ ಪಿಶಾಚಿ ಇವನ್ನ ಹಿಡ್ಕೊಂಡಿದ್ದೀಗ ಅಂತ ಯೇಸು ಗೊತ್ತಾಯಿತು. ಆದರೆ ಇವನು ಹಾಗಲ್ಲ, ಪಿಶಾಚಿನ ಅವನೇ ಹಿಡ್ಕೊಂಡ. ಹೇಗೆ ಹಿಡ್ಕೊಂಡ? ಬೈಬಲ್ ಹೇಳುತ್ತೆ 1 ತಿಮೋತಿ 6:9
ಲವ್ ಆಫ್ ಮನಿ ಇಸ್ ದ ರೂಟ್ ಆಫ್ ಆಲ್ ಈವಿಲ್. ಹಣದ ಮೇಲಿನ ವ್ಯಾಮೋಹ ಅಥವಾ ಪ್ರೀತಿಯೇ ಎಲ್ಲ ಕೇಡಿಗೂ ಮೂಲ. ಇವನು 30 ಬೆಳ್ಳಿ ನಾಣ್ಯಕ್ಕೆ ಸ್ವತಃ ಆಸೆ ಪಟ್ಟು ಯೇಸುವನ್ನು ಹಿಡಿದು ಕೊಡುವಂಥ ಕಾರ್ಯ ಮಾಡ್ದ, ಬಿಸ್ನೆಸ್ ಮಾಡ್ದ. ಯೇಸುವನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ದ. ಇವತ್ತೆಷ್ಟೋ ಜನ ಪ್ರಾರ್ಥನೆಯಿಂದ ಬಿಸ್ನೆಸ್ ಮಾಡ್ತೀವಿ ಅಲ್ವಾ? ಮಾಡ್ತೀವಿ. ಧ್ಯಾನ, ಪ್ರಾರ್ಥನೆ, ಚರ್ಚ್, ಅದು ಇದು ದೇವರ ಹೆಸರು ಹೇಳ್ಕೊಂಡು ಬಿಸ್ನೆಸ್ ಮಾಡ್ತೀವಿ, ದುಡ್ಡು. ಇವನೇನು ಮಾಡ್ದ? ಹಣಕ್ಕಾಸೆ ಪಟ್ಟ. ಬೈಬಲ್ ಹೇಳುತ್ತೆ, ಲವ್ ಆಫ್ ಮನಿ ಈಸ್ ರೂಟ್ ಆಫ್ ಆಲ್ ಈವಿಲ್. ಹಣದ ಮೇಲೆ ವ್ಯಾಮೋಹಕ್ಕೆ ನಾವು ಒಳಗಾದರೆ ಸೈತಾನ ಒಳಗಡೆ ಬರಲಿಕ್ಕೆ ದಾರಿ ಮಾಡಿಕೊಟ್ಟಂಗಾಗತ್ತೆ. ಯಾರೆಲ್ಲ ನಾವು ಹಣ ವ್ಯಾಮೋಹಿಗಳಿದ್ದೀವೋ ಸೈತಾನನಿಗೆ ನಿನ್ನ ಜೀವನದಲ್ಲಿ ದಾರಿ ಮಾಡಿಕೊಟ್ಟಿದೆಯಾ ಅಂತ ಅರ್ಥ. ನೀನು ಏನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇಲ್ಲ. ಸೈತಾನಿಗೆ ದಾರಿ ಮಾಡಿಕೊಟ್ಟು ಏನು ಪ್ರಾರ್ಥನೆ ಮಾಡ್ತೀಯ ಅಲ್ವಾ? ಸೊ ರೂಟ್ ಆಫ್ ಲವ್ ಆಫ್ ಮನಿ ಈಸ್ ದ ರೂಟ್ ಆಫ್ ಆಲ್ ಈವಿಲ್. ಗಣಗಳೇ ಬಂದು ಸೇರ್ಕೊಬಿಡುತ್ತಂತೆ. ಅವನು 30 ಬೆಳ್ಳಿ ಕಾಸಿಗೆ ಆಸೆ ಪಟ್ಟ. ಸೈತಾನ ಬಂದು ಅವನು ಒಳಗಡೆ ಸೇರಿಕೊಂಡು ಅವನು ಸೈತಾನನಾದ. ಬೈಬಲ್ ಹೇಳುತ್ತಲ್ವ, ದೇವರ ಆತ್ಮವನ್ನು ಹೊಂದಿಕೊಂಡವರು ದೇವರ ಮಕ್ಕಳು. ಸೈತಾನನ ಆತ್ಮ ಒಳಗಡೆ ಬಂದುಬಿಟ್ಟು ಸೇರ್ಕೊಬಿಟ್ರೆ ಅವ್ನು ಸೈತಾನನ ಮಕ್ಕಳಾಗ್ಬಿಡ್ತಾರೆ. ಇವತ್ತೆಷ್ಟೋ ಕ್ರೈಸ್ತರು ಹಾಗೇನೇ ಇದ್ದೀವಿ. ನೋಡಲಿಕ್ಕೆ ಮಾತ್ರ ಕ್ರೈಸ್ತರು ಹೊರಗಡೆ, ಅದರ ಒಳಗಡೆ ಇರೋ ಆತ್ಮನೇ ಬೇರೆ. ಸಿಕ್ಕಿರುವ ಎಲ್ಲ ಅವಕಾಶಗಳನ್ನು ಸದ್ವಿನಿಯೋಗಪಡಿಸಿಕೊಳ್ಳಬೇಕು. ನಾವು ಸೈತಾನ ಆಗಬಾರದು. ಆಗುವ ಸಾಧ್ಯತೆ ಇದೆ, ಆಗಬಾರ್ದು. ಎಚ್ಚರಿಕೆ ವಹಿಸಬೇಕು, ಎಚ್ಚರ ತಪ್ಪಬಾರ್ದು. ನಿಂತಿದ್ದೇನೆ ಎಂದು ಭಾವಿಸುವವನು ಬಿದ್ದು ಹೋಗದ ಹಾಗೆ ಎಚ್ಚರಿಕೆ ವಹಿಸಬೇಕು. ಯಾಕೆ ಇದನ್ನು ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾರು ನಾಶ ಆಗಬಾರ್ದು, ನರಕಕ್ಕೆ ಹೋಗಬಾರ್ದು. ಈ ಪೇತ್ರನೊಳಗಡೆ ಈ ಪಿಶಾಚಿ ಸೇರಿಕೊಂಡಿದ್ದ ಹಾಗೆ ನಮ್ಮಲ್ಲೂ ಸೇರಿಕೊಳ್ಳೋ ಸಾಧ್ಯತೆ ಇದೆ. ಇಸ್ಕರಿಯೋತಿನ ಯೂದನು ಸೈತಾನನಾದ ಹಾಗೆ ನಾವು ಆಗುವ ಸಾಧ್ಯತೆ ಖಂಡಿತವಾಗಲೂ ಇದೆ. ಇವನು ಹೇಗಾದ ನಮಗೆ ಗೊತ್ತಿದೆ ಅಲ್ವಾ? ನಾವು ಅದನ್ನು ಸ್ವಲ್ಪ ನೋಡೋಣ. ಈ ಪಿಶಾಚಿ ಹೇಗೆ ಪಿಶಾಚಿ ಆದ? ಹೌ ದ ಡೆವಿಲ್ ಬಿಕೇಮ್ ಡೆವಿಲ್. ಒರಿಜಿನಲಿ ಹಿ ವಾಸ್ ನಾಟ್ ಡೆವಿಲ್. ಮೂಲತಃ ಅವನು ಪಿಶಾಚಿ ಆಗಿರಲಿಲ್ಲ. ಬೈಬಲ್ನಲ್ಲಿ ಪಿಶಾಚಿ ಅಂತ ಹೇಳೋದು ಯಾರಿಗೆ? ದೇವದೂತನಿಗೆ ಅಲ್ವಾ? ಒಬ್ಬ ದೇವದೂತ ಇದ್ದ, ಅವನ ಹೆಸರೇನು? ಲೂಸಿಫರ್ ಅಂದರೆ ಸನ್ ಆಫ್ ಲೈಟ್ ಅಂತ, ಬೆಳಕಿನ ಮಗ ಅಂತ ಅರ್ಥ. ಬೆಳಕು, ದೇವರೇ ಬೆಳಕು, ದೇವರ ಮಗ ಆಗಿದ್ದ. ಅಷ್ಟೊಂದು ಪ್ರೀತಿಯಿಂದ ದೇವರು ಆ ಪ್ರಧಾನ ದೂತನನ್ನು ಸೃಷ್ಟಿ ಮಾಡಿದರು. ಯಾವ ರೀತಿ ಸಂತ ಮಿಖಾಯೇಲರು, ಗಬ್ರಿಯೇಲರು, ರಫಾಯೇಲರು ಎಲ್ಲ ಪ್ರಧಾನ ದೂತರಾಗಿದ್ದಾರೋ ಅದೇ ರೀತಿಯಲ್ಲಿ ಈ ಲೂಸಿಫರ್ನು ಕೂಡ ಪ್ರಧಾನ ದೂತರಲ್ಲಿ ಒಬ್ಬನಾಗಿ ಶ್ರೇಷ್ಠನಾಗಿದ್ದ. ಆದರೆ ದೇವದೂತ ಹೇಗೆ ಪಿಶಾಚಿ ಆದ? ದೇವದೂತನೇ ಪಿಶಾಚಿ ಆದಮೇಲೆ ಮನುಷ್ಯ ಪಿಶಾಚಿ ಆಗೋದು ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ನಾವೀಗ ಪಿಶಾಚಿ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇರೋದು. ನಾವು ಪಿಶಾಚಿ ಆಗದ ಹಾಗೆ ಎಚ್ಚರಿಕೆ ವಹಿಸಬೇಕು. ಅವನು ಹೇಗೆ ಪಿಶಾಚಿ ಆದ ಅಂದರೆ, ನಿಮಗೆ ಡೀಟೇಲ್ ಆಗಿ ಬೇಕು ಅಂದರೆ ಮನೆಗೆ ಹೋಗಿ ಓದ್ಕೊಳ್ಳಿ. ಎಜೆಕೇಲ್ ಪ್ರವಾದಿಯ ಪುಸ್ತಕ 14ನೇ ಅಧ್ಯಾಯದಲ್ಲಿದೆ. ಯೆಶಾಯ ಪ್ರವಾದಿಯ ಪುಸ್ತಕ 14ನೇ ಅಧ್ಯಾಯದಲ್ಲಿದೆ. ಎಜೆಕೇಲ್ ಪ್ರವಾದಿಯ ಪುಸ್ತಕ 28ನೇ ಅಧ್ಯಾಯದಲ್ಲೂ ಇದೆ. ಓಕೆ, ಯೆಶಾಯ 14, ಎಜೆಕೇಲ್ 28, ಇದು 2 ಅಧ್ಯಾಯಗಳಲ್ಲಿ ಸುಮಾರಾಗಿ ನಮಗೆ ದೇವದೂತ ಹೇಗೆ ಪಿಶಾಚಿ ಆದ ಅನ್ನೋದ್ರ ವಿಷಯವನ್ನು ಪವಿತ್ರ ಬೈಬಲ್ನಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಆದರೆ ಹೇಗಾದ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಹೇಗಾದ ಅಂದರೆ, ದೇವರು ಈ ದೂತರನ್ನು ಸೃಷ್ಟಿ ಮಾಡಿ ಸ್ವರ್ಗದಲ್ಲಿ ಇರಿಸಿದರು, ದೇವರ ಜೊತೆಯಲ್ಲಿ ಇರಿಸಿದರು. ಆದರೆ ಅವನಿಗೆ ಸ್ವತಂತ್ರ ಇತ್ತು. ಸ್ವತಂತ್ರ ಜೀವಿಯಾಗಿ ದೇವರು ಈ ದೂತರನ್ನು ಸೃಷ್ಟಿ ಮಾಡಿದ್ದು. ಈ ದೇವದೂತ ಲೂಸಿಫರ್ ಆಲೋಚನೆ ಮಾಡ್ದ. ಏನು ಆಲೋಚನೆ ಮಾಡ್ದ ಕೇಳಿದರೆ, ನಾನು ದೇವರಾಗಬೇಕು. ನಾನೇನಾಗಬೇಕು? ದೇವರಾಗಬೇಕು. ಯಾಕೆ ಕೇಳಿದರೆ, ಎಲ್ಲರೂ ಹೋಸಾನ, ಹಲ್ಲೇಲೂಯ ದೇವರಿಗೆ ಹೇಳ್ತಾ ಇದ್ದೀವಿ. ದೇವರಿಗೆ ಇಷ್ಟೊಂದು ಆರಾಧನೆ,
ಇಷ್ಟೊಂದು ಸ್ತುತಿ ಹೊಗಳಿಕೆ. ನಾನು ದೇವರಾದರೆ ನನ್ನನ್ನು ಹೊಗಳ್ತಾರಲ್ವಾ? ಆಲೋಚನೆ ಮಾಡ್ದ. ಆಲೋಚನೆ ಮಾಡಿದ ತಕ್ಷಣವೇ ಅವನು ಪಿಶಾಚಿ ಆದ. ರೂಪ ಏನೂ ಚೇಂಜ್ ಆಗಿಲ್ಲ, ರೂಪ ಅದೇ. ರೂಪ ಅಂದರೆ ದೇವದೂತ ಆಗಿನೇ ಇದ್ದಾನೆ. ಅವನಿಗೇನು ತಕ್ಷಣ ಕೊಂಬು ಬಂದು ಬಾಲ ಬಂದು ಹಲ್ಲೆಲ್ಲ ಉದ್ದ ಆಗಿ ನಾವು ಪಿಶಾಚಿ ಅಂದ ತಕ್ಷಣ ಚಿತ್ರ ಎಲ್ಲ ಮಾಡ್ತೀವಲ್ಲ, ಹಾವಿಂದು ಚೇಳಿಂದೆಲ್ಲ, ಆ ಥರ ಏನೂ ಆಗಿಲ್ಲ. ಅವನು ಒಳ್ಳೆ ಡೀಸೆಂಟ್ ಆದ, ಸುಂದರನಾದ, ಕೋಮಲನಾದ ದೂತನಾಗಿನೇ ಇದ್ದಾನೆ. ಆದರೆ ಅವನು ಪಿಶಾಚಿ ಆದ. ಕಾರಣ ಏನು? He started seeking self-glory. When we start seeking self-glory, we will become devil. ಕ್ರಿಶ್ಚಿಯನ್ ಆಗಿ ಇರ್ತೀವಿ, ಕ್ಯಾಥಲಿಕ್ಸ್ ಆಗಿ ಇರ್ತೀವಿ, ಕರಿಸ್ಮ್ಯಾಟಿಕ್ ಆಗಿ ಇರ್ತೀವಿ, ಪ್ರೇಯರ್ ಗ್ರೂಪಲ್ಲಿ ಇರ್ತೀವಿ, ಎಲ್ಲ ಇರ್ತೀವಿ. ಆದರೆ ದ ಮೂಮೆಂಟ್ ಯು ಸ್ಟಾರ್ಟ್ ಸೀಕಿಂಗ್ ಸೆಲ್ಫ್ ಗ್ಲೋರಿ, ಯು ವಿಲ್ ಬಿಕಮ್ ಡೆವಿಲ್. ನಾವು ಪ್ರಾರ್ಥನೆಯಲ್ಲಿ ಇರ್ತೀವಿ, ಪ್ರೇಯರ್ ಗ್ರೂಪಲ್ಲಿ ಇರ್ತೀವಿ. ಯಾವಾಗ ನಾವು ಸ್ವಮಹಿಮೆಯನ್ನು ಬಯಸ್ತೀವೋ ಪಿಶಾಚಿ ಆಗ್ತೀವಿ. ಇದು ಯಾರು ಪಿಶಾಚಿ ಯಾರನ್ನೂ ಮಾಡೋದು ಬೇಡ, ದೇವ್ರು ಸೆಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ. ಇವನು ಹೀಗಾದರೆ ಹೀಗಾಗಬೇಕು ಅಂತ, ಈ ಬಟನ್ ಒತ್ತಿದ್ರೆ ಇದಾಗುತ್ತೆ ಅಂತ. ನಾವು ಎಚ್ಚರಿಕೆ ತಪ್ಪಿದರೆ ಪಿಶಾಚಿ ಆಗೋ ಸಾಧ್ಯತೆ ಇದೆ. ಇವತ್ತು ಹೆಚ್ಚು ಪ್ರೇಯರ್ ಗ್ರೂಪಲ್ಲಿ ನೋಡಿದರೆ ಪಿಶಾಚಿಗಳೇ ಜಾಸ್ತಿ ಇದೆ. ಸೇವಕರ ಹೆಸರಲ್ಲಿ ಪಿಶಾಚಿಗಳೇ ಜಾಸ್ತಿ, ಚರ್ಚಲ್ಲಿ ಪಿಶಾಚಿಗಳೇ ಜಾಸ್ತಿ. ಒಪ್ಕೊಳ್ಳಿಕ್ಕೆ ಕಷ್ಟ, ದಟ್ ಈಸ್ ದ ಟ್ರೂತ್. ಸೆಲ್ಫ್ ಗ್ಲೋರಿ, ಸೆಲ್ಫ್ ಗ್ಲೋರಿ. ಅವ್ರಿಗೆ ಯಾಕೆ ಮೈಕು, ನನಗೆ ಯಾಕೆ ಮೈಕಿಲ್ಲ? ಅವ್ರಿಗೆ ಯಾಕೆ ಬೋಧನೆ ಮಾಡಬೇಕು, ನಾವು ಯಾಕೆ ಬೋಧನೆ ಮಾಡಬಾರ್ದು? ಸೆಲ್ಫ್ ಗ್ಲೋರಿ ಇದೆಯಾ? ಚರ್ಚ್ ಒಳಗಡೆ ಬಿಟ್ಬಿಡಿ. ಕ್ರೈಸ್ತರಾದ ನಮ್ಮ ಜೀವನ, ಅವರಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡ್ತಿದ್ದಾರೆ, ನಾವು ಇನ್ನೂ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು. ಯಾಕೆ ಮಾಡಬೇಕು? ಸೆಲ್ಫ್ ಗ್ಲೋರಿ. ಅವರು ಅವ್ರ ಮಗಳಿಗೆ ಇಷ್ಟು ಕೊಟ್ಟು ಮದುವೆ ಮಾಡಿಸಿದ್ದಾರೆ, ನಾವು ಇನ್ನೂ ಒಂದು 10 ಜಾಸ್ತಿ ಕೊಟ್ಟು ಮಾಡಿಸೋಣ. ಯಾಕೆ? ಸೆಲ್ಫ್ ಗ್ಲೋರಿ. ಅವರು ಇಷ್ಟು ಊಟ ಹಾಕ್ಸಿದ್ದಾರೆ, ನಾವು ಇನ್ನೂ ಇಷ್ಟು ಊಟ ಹಾಕ್ಸ್ತೀವಿ. ಯಾಕೆ? ಸೆಲ್ಫ್ ಗ್ಲೋರಿ, ಸ್ವಮಹಿಮೆಗೋಸ್ಕರ. ಅವರು ಈ ಬೀದಿಗೆ ಲೈಟ್ ಹಾಕಿದ್ದಾರೆ, ನಾವು ಊರಿಗೆ ಲೈಟ್ ಹಾಕೋಣ. ಯಾಕೆ? ಸೆಲ್ಫ್ ಗ್ಲೋರಿ. ನನ್ನನ್ನು ಜನ ಗುರುತಿಸಬೇಕು, ನಾನು ಜನರ ಮಧ್ಯದಲ್ಲಿ ಗುರುತಿಸಲ್ಪಡಬೇಕು. ಇದೇ ಪಿಶಾಚಿ. ಇವತ್ತು ನಾವು ಕೋಟಿ ಕೋಟಿ ಹಣ ಮಾಡಿ ಅದರಲ್ಲಿ ಏನೇನೋ ಮಾಡ್ತೀವಿ. ಯಾಕೆ ಹೇಳಿ? ದೇವ್ರ ಮಹಿಮೆಗ ಅಲ್ಲ, ಜನ ನಮ್ಮನ್ನು ಗುರುತಿಸ್ಬೇಕು. ಅವ್ರೇನು ಕಾರ್ ತಗೊಳ್ಳೋದು, ನಾವು ತಗೊಳ್ತೀವಿ. ಯಾಕೆ? ಸೆಲ್ಫ್ ಗ್ಲೋರಿ. ಇದೇ ಪಿಶಾಚಿ. ಅವರೆಷ್ಟು ಒಡವೆ ಕೊಟ್ಟರು? 10 ಗ್ರಾಮ್, ನಾವು 15 ಗ್ರಾಮ್. ಯಾಕೆ 15 ಗ್ರಾಮ್? ಯಾಕೆ? ಅದರಲ್ಲಿ ಏನು ಸಿಗುತ್ತೆ ವಿಶೇಷತೆ? ಸೆಲ್ಫ್ ಗ್ಲೋರಿ. ಅವ್ರು ಎಷ್ಟು ಸಾವಿರದ ಸೀರೆ ಕೊಡಿಸಿದ್ರು? 15,000. ನಾವು 25,000. ಸೆಲ್ಫ್ ಗ್ಲೋರಿ. ಅದೇ ಪಿಶಾಚಿ. ಎಲ್ಲ ಕಡೆಗಳಿದ್ದು ಇದೇ ಕಾಟ. ದಿಸ್ ಈಸ್ ರಿಯಾಲಿಟಿ. ಇಲ್ಲಾಂದರೆ ಮನುಷ್ಯರು ಮರ್ಯಾದೆ ಕೊಡಲ್ಲ. ನಮಗೆ ಮನುಷ್ಯನ ಮರ್ಯಾದೆ ಬೇಕು, ದೇವ್ರ ಮರ್ಯಾದೆ ಬೇಕಾಗಿಲ್ಲ. ಇವತ್ತು ನಾವು ಹುಡುಕ್ತಾ ಇರೋದೇನು ಗೊತ್ತಾ? ಮನುಷ್ಯನ ಮರ್ಯಾದೆ, ಮನುಷ್ಯ ಕೊಡುವ ಮರ್ಯಾದೆ. ದೇವರು ಕೊಡೋ ಮರ್ಯಾದೆ ನಮಗೆ ಬೇಕಾಗಿಲ್ಲ. ಮನುಷ್ಯರ ಮಧ್ಯದಲ್ಲಿ ತಾನೇ ಬದುಕ್ತಾ ಇದ್ದೀವಿ ನಾವು, ಅದು ಗೊತ್ತಿದೆ ನಮಗೆ. ದೇವ್ರ ಮುಂದೆ ಬದುಕ್ತಾ ಇದ್ದೀವಿ ಅಂತ ಗೊತ್ತಿಲ್ವಾ? ಮನುಷ್ಯರ ಮುಂದೆ ಬದುಕ್ತಾ ಇದ್ದೀವಿ ನಿಜ. ಯಾಕೆ ಸರ್ವಶಕ್ತನಾದ ದೇವ್ರ ಮುಂದೆ ಬದುಕ್ತಾ ಇಲ್ವಾ? ಆ ದೇವ್ರು ಏನು ಅಂದ್ಕೊಳ್ತಾರೆ ಯೋಚನೆ ಮಾಡ್ತೀವಾ? ಯೋಚನೆ ಮಾಡಲ್ಲ. ಅವ್ರೇನು ಅಂದ್ಕೊಳ್ತಾರೆ, ಇವ್ರೇನು ಅಂದ್ಕೊಳ್ತಾರೆ ಯೋಚನೆ ಮಾಡ್ತೀವಿ. ದೇವ್ರು ಏನು ಅಂದ್ಕೊಳ್ತಾರೆ ಅಂತ ಯಾಕೆ ಯೋಚನೆ ಬರಲ್ಲ ನಮ್ಮ ತಲೆಗೆ? ಅಂದರೆ ನಾವು ಆಲ್ರೆಡಿ ತಲೆಯನ್ನು ಪಿಶಾಚಿಗೆ ಕೊಟ್ಟುಬಿಟ್ಟಿದ್ದೀವಿ. ಬೈಬಲ್ ಹೇಳುತ್ತೆ, ಅದೇ ಅಧ್ಯಾಯದಲ್ಲಿ ನೆಕ್ಸ್ಟ್ ವಾಕ್ಯ ಏನು ಹೇಳುತ್ತೆ? 16ನೇ ಅಧ್ಯಾಯದಲ್ಲಿ ಪೇತ್ರನಿಗೆ ಯೇಸು ಏನು ಹೇಳ್ತಾರೆ? ನಿನ್ನ ಈ ಆಲೋಚನೆ ಮನುಷ್ಯರದ್ದೇ ಹೊರತು ದೇವರದಲ್ಲ. ನಿನ್ನ ಈ ಆಲೋಚನೆ ಮನುಷ್ಯರದ್ದೇ ಹೊರತು ದೇವರದಲ್ಲ. ಇವತ್ತೊಂದು ಮದುವೆ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ, ಪ್ರತಿಯೊಂದು ಕಾರ್ಯ, ಒಂದು ಪ್ರಾರ್ಥನೆ ನಡೆಸಬೇಕಾದ್ರೆ, ಧ್ಯಾನಕೂಟ ನಡೆಸಬೇಕಾದ್ರೆ, ಚರ್ಚ್ ಕಟ್ಟಬೇಕಾದ್ರೆ, ಯಾವುದೇ ತೆಗೆದುಕೊಳ್ಳಿ ನೀವು, A to Z ಪ್ರತಿಯೊಂದು ವಿಷಯದಲ್ಲೂ ಒಂದೊಂದೇ ಥಿಂಕ್ ಮಾಡ್ತಾ ಹೋಗಿ, ಪ್ರತಿಯೊಂದರಲ್ಲೂ ನಾವು ಮಾನಸಿಕವಾಗಿ ಆಲೋಚನೆ ಮಾಡ್ತೀವೋ, ದೇವರ ಆಲೋಚನೆ ತಗೊಂಡು ಮಾಡ್ತಾ ಇದ್ದೀವೋ? ನಿಮ್ಮನ್ನು ಕೇಳೋದೇ ಬೇಡ, ನಾನೇ ಹೇಳ್ತೀನಿ. ಪ್ರತಿಯೊಂದರಲ್ಲೂ ನಾವು ಮಾಡೋದು ನಮ್ಮ ಆಲೋಚನೆ ತಗೊಂಡು ಮಾಡ್ತೀವಿ ದೇವರ ಹೆಸರಲ್ಲಿ. ಅದು ಮಹಾ ದೈವದ್ರೋಹ.
ದೇವ್ರು ಏನು ಯೋಚನೆ ಮಾಡ್ತಾರೆ, ಈ ರೀತಿ ನಾನು ಮಾಡಿದರೆ ಮಾತಾಡಿದರೆ ಅಂತ ನಾವು ಥಿಂಕ್ ಮಾಡೋದಿಲ್ಲ. ನಿನ್ನ ಈ ಆಲೋಚನೆ ಮನುಷ್ಯರದ್ದೇ ಹೊರತು ದೇವರದಲ್ಲ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಈ ಆಲೋಚನೆ ಮನುಷ್ಯರದ್ದು, ದೇವರದಲ್ಲ. ಮಾನಸಿಕವಾಗಿ ಆಲೋಚನೆ ಮಾಡ್ತೀಯಾ? ಅದೇನು ಗೊತ್ತಾ, ಬೈಬಲ್ ಪ್ರಕಾರ ನಾವು ನೋಡುವಾಗ ರೋಮನ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ನೇ ವಾಕ್ಯ, ರೋಮನ್ಸ್ 8:7 ಹೇಳುತ್ತೆ, ಕಾರ್ನಲ್ ಮೈಂಡೆಡ್ನೆಸ್ ಅಥವಾ ದ ಮೈಂಡ್ ವಿಚ್ ಇಸ್ ಸೆಟ್ ಆನ್ ದ ಫ್ಲೆಶ್ ಈಸ್ ಎನಿಮಿಟಿ ವಿತ್ ಗಾಡ್, ಈಸ್ ಹಾಸ್ಟೈಲ್ ಟು ಗಾಡ್. ಅಂದರೆ ಶರೀರ ಸ್ವಭಾವವಾಗಿ ಮಾನುಷಿಕವಾಗಿ ಆಲೋಚನೆ ಮಾಡುವ ಮನಸ್ಸು ಏನಂತೆ? ದೇವರಿಗೆ ಶತ್ರು. ಮಾನಸಿಕವಾಗಿ ಆಲೋಚನೆ ಮಾಡುವ ಮನಸ್ಸು ಯಾರಿಗೆ ಶತ್ರು? ದೇವರಿಗೆ ಶತ್ರು. ನಾವು ಬೆಳಗ್ಗೆಯಿಂದ ಸಂಜೆ ತನಕ ಯಾವ ರೀತಿ ಆಲೋಚನೆ ಮಾಡ್ತೀವಿ? ದೇವರಿಗೆ ಸಂಬಂಧಪಟ್ಟಿದ್ದು ಆಲೋಚನೆ ಮಾಡ್ತೀವ? ನನಗೆ ಸಂಬಂಧಪಟ್ಟಿದ್ದು ಆಲೋಚನೆ ಮಾಡ್ತೀವ? ನನ್ನ ಮಾನ, ನನ್ನ ಮರ್ಯಾದೆ, ನನ್ನ ಸ್ಥಾನ, ನನ್ನ ಹೆಸರು, ನನ್ನ ಎಲ್ಲ ನನ್ನ ವಿಷಯವಾಗಿ ಆಲೋಚನೆ ಮಾಡ್ತೀವಾ ಅಥವಾ ದೇವರ ವಿಷಯವಾಗಿ ಆಲೋಚನೆ ಮಾಡ್ತೀವಾ? ಬೈಬಲ್ ಏನು ಹೇಳುತ್ತೆ? ಓದಿ, ಇನ್ನೊಂದ್ಸರಿ ಓದೋಣ. ಶರೀರ ಸ್ವಭಾವದಲ್ಲೇ ಮಗ್ನವಾಗಿರೋ ಮನಸ್ಸು ದೇವರಿಗೆ ಶತ್ರು. ನಾವು ಹೇಳ್ತೀವಿ ಪಿಶಾಚಿ ದೇವರಿಗೆ ಶತ್ರು ಅಂತ. ಅಲ್ಲಲ್ಲ, ಪಿಶಾಚಿ ಅಲ್ಲ ಶತ್ರು. ಶರೀರ ಸ್ವಭಾವದಲ್ಲೇ ಮಗ್ನವಾಗಿರುವ ಮನಸ್ಸೇ ದೇವರಿಗೆ ಶತ್ರು. ಈ ಪೇತ್ರ ದೇವರಿಚ್ಛೆಗೆ ವಿರುದ್ಧವಾಗಿ ಆಲೋಚನೆ ಮಾಡ್ದ, ಅದೇ ದೇವರಿಗೆ ಶತ್ರು. ನೀವು ದೇವರಿಗೆ ಶತ್ರು ಹೋಗೋ ಸಾಧ್ಯತೆ ಇದೆಯಾ ಕೇಳಿದರೆ, ನನಗೆ ಅನಿಸಿರೋ ಪ್ರಕಾರ ನಾವೆಲ್ಲರೂ ಈಗಲೇ ದೇವರಿಗೆ ಶತ್ರುಗಳಾಗಿಯೇ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ನಿಜವಾಗಲೂ ದುಃಖ ಆಗುತ್ತೆ. ನಾವು ಪಶ್ಚಾತ್ತಾಪ ಪಡಲೇಬೇಕು, ಮಾನಸಾಂತರ ಪಡಬೇಕು. ಇಲ್ಲದೇ ಇದ್ದರೆ ನಾವು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಮೂರ್ಖರಾಗಿ ಹೋಗ್ಬಿಡ್ತೀವಿ. ಪ್ರಿಯರೇ, ಕೇಳಿಸ್ಕೊಂಡ್ವಿ, ಊಟ ಮಾಡಿದ್ವಿ, ಟಾಟಾ ಹೇಳಿದ್ವಿ, ಮನೆ ಹೋಗಿ ಮಲ್ಕೊಳ್ಳೋದಲ್ಲ. ವಿ ನೀಡ್ ಟು ಥಿಂಕ್ ಆ್ಯಂಡ್ ರಿಪೆಂಟ್ ಆ್ಯಂಡ್ ಟರ್ನ್ ಟುವರ್ಡ್ಸ್ ಗಾಡ್. ನಾವು ಮನೆಗೆ ಹೋಗಬೇಕು, ಆಲೋಚನೆ ಮಾಡಬೇಕು, ಈ ವಿಷಯಗಳನ್ನು ದೇವರ ಕಡೆಗೆ ತಿರುಗಬೇಕು. ಯಾಕೆ ಅಂದರೆ ಸ್ವರ್ಗ ರಾಜ್ಯ ಸಮೀಪಿಸಿದೆ, ಯೇಸು ಕ್ರಿಸ್ತನ ಪುನರಾಗಮನ ಸಮೀಪಿಸಿದೆ. ಇದಕ್ಕೆ ನಾವು ಸಿದ್ಧರಾಗಬೇಕು, ಯಾರು ನಾಶ ಆಗಬಾರ್ದು. ಯೇಸು ಸ್ವಾಮಿ ಅದಾದಮೇಲೆ ಪೇತ್ರಂದು ಈ ಕೆಲಸ ಆದಮೇಲೆ ಒಂದು ಮಾತು ಹೇಳ್ತಾರೆ, ತಿರುಗಿ ಅವ್ರ ಶಿಷ್ಯರನ್ನೆಲ್ಲ ನೋಡಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಮತ್ತಾಯನ ಶುಭ ಸಂದೇಶ 16ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ? 24ನೇ ವಾಕ್ಯದಲ್ಲಿ, ಅನಂತರ ತಮ್ಮ ಶಿಷ್ಯರಿಗೆ ಹೇಳ್ತಾರೆ ಏನಂತ? ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನೇ ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ಎಷ್ಟು ಚೆನ್ನಾಗಿದೆ ನೋಡಿ. ಇಫ್ ಎನಿ ವಾಂಟ್ ಟು ಬಿಕಮ್ ಮೈ ಫಾಲೋವರ್, ಲೆಟ್ ದೆಮ್ ಡಿನೈ ದೆಮ್ಸೆಲ್ಸ್ ಆ್ಯಂಡ್ ಟೇಕ್ ಅಪ್ ದೇರ್ ಕ್ರಾಸ್ ಆ್ಯಂಡ್ ಫಾಲೋ ಮೀ. ದೋಸ್ ಹೂ ವಾಂಟ್ ಟು ಸೇವ್ ದೇರ್ ಲೈಫ್ ವಿಲ್ ಲೂಸ್ ಇಟ್, ಆ್ಯಂಡ್ ದೋಸ್ ಹೂ ಲೂಸ್ ದೇರ್ ಲೈಫ್ ಫಾರ್ ಮೈ ಸೇಕ್ ವಿಲ್ ಫೈಂಡ್ ಇಟ್. ನಾವೆಲ್ಲರೂ ಯಾವುದಕ್ಕಾಗಿ ಬದುಕ್ತಾ ಇದ್ದೀವಿ? ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಇಷ್ಟಕ್ಕೋಸ್ಕರ, ನಮ್ಮ ಸುಖಕ್ಕೋಸ್ಕರ ನಾವು ಬದುಕ್ತಾ ಇದ್ದೀವಿ. ಯೇಸು ಹೇಳ್ತಾರೆ, ನೀವು ಸ್ವರ್ಗ ಕಳ್ಕೊಳ್ತೀರಾ, ಯು ವಿಲ್ ಲೂಸ್ ದ್ಯಾಟ್ ಇಟರ್ನಲ್ ಲೈಫ್, ನಿತ್ಯ ಜೀವ ಕಳ್ಕೊಳ್ತೀರಿ. ಆದರೆ ನೀವು ನನ್ನ ಶಿಷ್ಯರಾಗೋದಾದರೆ ಡಿನೈ ಯುವರ್ ಸೆಲ್ಫ್, ನಿನ್ನನ್ನೇ ನೀನು ಪರಿತ್ಯಜಿಸು, ಟೇಕ್ ಅಪ್ ಯುವರ್ ಕ್ರಾಸ್, ಶಿಲುಬೆ ಹೊತ್ಕೋ, ಬಾ ಹಿಂದೆ. ನಾನು ಆರಿಸ್ಕೊಂಡಿದ್ದು ನಿಮಗೆ ನನ್ನ ಜೊತೇಲಿ ಇರಲಿಕ್ಕೆ, ಶುಭ ಸಂದೇಶ ಸಾರಲಿಕ್ಕೆ. ಆದರೆ ಪೇತ್ರ ಏನು ಹೇಳ್ದ? ಶಿಲುಬೆ ಬೇಡ, ಏಸು ಬೇಕು. ನಮಗೇನು ಬೇಕು? ನಮಗೂ ಹಾಗೆ ಅಲ್ವಾ? ಶಿಲುಬೆ ಬೇಡ, ಏಸು ಬೇಕು. ನಮ್ಗೆ ಯಾರಿಗಾದರೂ ಶಿಲುಬೆ ಅಂದರೆ ಇಷ್ಟ ಆಗುತ್ತಾ? ಶಿಲುಬೆ ಅಂದರೆ ಮರದ ಶಿಲುಬೆ ಅಲ್ಲ, ಮರದ್ದು ಮಣ್ಣಿಂದು ತಗಡ್ದೆಲ್ಲ ಅಲ್ಲ, ಅದನ್ನೇ ತಾಕೊಳ್ತೀವಿ, ಅದು ಪ್ರಯೋಜನ ಇಲ್ಲ. ಏಸು ಹೇಳಿದ ಶಿಲುಬೆ. ಯಾರಿಗಾದರೂ ನನ್ನ ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಅದು ಮರದ್ದಲ್ಲ, ಮಣ್ಣಿಂದಲ್ಲ, ತಗಡಿಂದಲ್ಲ, ಚಿನ್ನದ್ದಲ್ಲ, ಅದು ದೇವರು ಕೊಡುವ ಶಿಲುಬೆ. ಅದಿಲ್ಲಿ ತಗೊಳ್ಳೋದು, ಹೃದಯದ ಒಳಗಡೆ.
ಮೈಂಡಲ್ಲಿ, ನಮ್ಮ ಲೈಫಲ್ಲಿ ಆಕ್ಸೆಪ್ಟ್ ಮಾಡೋದು. ಶುಭ ಸಂದೇಶದ ನಿಮಿತ್ತ, ವಿಶ್ವಾಸದ ನಿಮಿತ್ತ ಬರುವ ಕಷ್ಟ, ಸಂಕಟ, ಅವಮಾನಗಳು, ತಿರಸ್ಕಾರಗಳು ಎಂಬಂಥ ಆ ಶಿಲುಬೆ ಅದು ಹೊತ್ಕೊಳ್ಳಿಕ್ಕೆ ಹೇಳಿದ್ದು. ಅದಲ್ಲದೆ ಮರದ ಶಿಲುಬೆ ಅಲ್ಲ, ಮರದ್ದೋ ಮಣ್ಣಿಂದೋ ತಗಡಿಂದೋ ಅಲ್ಲ. ಅದು ಹೊತ್ಕೊಂಡು ಪ್ರಯೋಜನ ಇಲ್ಲ ಬಿಡಿ, ಅದನ್ನೆಲ್ಲ ಹೊತ್ಕೊಳ್ತೀವಿ ನಾವು ಬೇಕಾದರೆ. ಇದು ಯೇಸು ಹೇಳಿದ ಶಿಲುಬೆ ಹೊತ್ಕೋಬೇಕು. ಆಗ ಮಾತ್ರ ಯೇಸುವಿನ ಶಿಷ್ಯರಾಗಲಿಕ್ಕಾಗುತ್ತೆ, ಅಂದರೆ ಕ್ರಿಶ್ಚಿಯನ್ ಆಗಲಿಕ್ಕಾಗುತ್ತೆ. ಅದಲ್ಲದೆ ಒಂದು ಶಿಲುಬೆ ನೇತಾಕಿದ ತಕ್ಷಣ ಕ್ರಿಶ್ಚಿಯನ್ ಆಗಲ್ಲ. ಯೇಸು ಹೇಳಿದ್ದು, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನೇ ತಾನು ಪರಿತ್ಯಜಿಸಿ ಅನುದಿನವೂ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಮಾನಸಿಕವಾಗಿ ಆಲೋಚನೆ ಮಾಡುವಾಗ ನಾವು ಸೈತಾನನಿಗೆ ಎಡೆ ಮಾಡಿಕೊಟ್ಟು ನಾವು ಕೂಡ ಸೈತಾನ ಆಗುವ ಸಾಧ್ಯತೆ ಇದೆ. ಜ್ಞಾಪಕ ಇಟ್ಕೊಳ್ಳೋಣ. ನಾನು ದೇವ್ರ ಥರ ಆಗಬೇಕು ಅಥವಾ ನನಗೂ ಮಹಿಮೆ ಬೇಕು ಈ ಲೋಕದಲ್ಲಿ ಎಂದು ನಮ್ಮ ಹೃದಯದಲ್ಲಿ ಆಸೆ ಬಂತ ಆ ಮೂಮೆಂಟೇ ಪಿಶಾಚಿ ಆಗ್ತಾ ಇದೆಯಾ ಅಂತ ಅರ್ಥ. ಎಚ್ಚೆತ್ಕೊಂಡು ಮಾನಸಾಂತರ ಪಡಬೇಕು. ಯಾರಿಗಾದರೂ ನಮ್ಮಲ್ಲಿ ಆ ರೀತಿ ಅನ್ನಿಸ್ತಾ ಇದ್ದರೆ ಇದು ದೇವರು ಕೊಟ್ಟ ಅವಕಾಶ ಅಂತ ತಿಳ್ಕೊಂಡು ಮಾನಸಾಂತರ ಪಡಿ. ದೇವರಿಲ್ಲೇ ಇದ್ದಾರೆ, ನಮ್ಮೊಂದಿಗೆ ಇದ್ದಾರೆ. ದೇವರು ನಮ್ಮ ಹೃದಯ ನೋಡೋ ದೇವರಾಗಿದ್ದಾರೆ. ಖಂಡಿತವಾಗಲೂ ನಮ್ಮನ್ನು ದಂಡಿಸುವ ದೇವರಲ್ಲ, ನಮ್ಮನ್ನು ಕ್ಷಮಿಸುವ, ನಮ್ಮನ್ನು ರಕ್ಷಿಸುವ ದೇವರು. ಪಶ್ಚಾತ್ತಾಪ ಪಡುವ ಯಾರನ್ನೂ ದೇವರು ತಳ್ಳಿ ಹಾಕೋದಿಲ್ಲ. ಆದರೆ ಪಶ್ಚಾತ್ತಾಪ ಪಡದೆ ಇದು ನನಗಲ್ಲ ಬಿಡು, ಇದು ಅವರಿಗೆ ಅಂತ ಹೇಳೋದಾದರೆ ನೀನು ದಂಡನೆ ತಪ್ಪಿಸ್ಕೊಳ್ಳೋದು ಕಷ್ಟ ಇದೆ. ನಿನ್ನ ಹೃದಯ ಕಠಿಣ ಆಗಿ ಹೋಗ್ಬಿಟ್ಟಿದೆ. ಇದು ಅವರಿಗಲ್ಲ, ಇದು ನನಗೆ ದೇವರೇ ನೀನು ಹೇಳ್ತಾ ಇದೆಯಾ ಇವತ್ತು ಈ ರಾತ್ರಿಯಲ್ಲಿ. ನಾನೇ ಪಿಶಾಚಿ ಆಗುವ ಸಾಧ್ಯತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನಲ್ಲಿ ಆ ಸಿಂಪ್ಟಮ್ ಕಾಣಿಸ್ತಾ ಇದೆ. ದೇವರೇ ನನ್ನನ್ನು ಕ್ಷಮಿಸಿ ಎಂದು ದೇವರ ಸನ್ನಿಧಿಯಲ್ಲಿ ಬೀಳೋದಾದರೆ ಬೀಳುವವನನ್ನು ದೇವರ ಮೇಲೆ ಕೆತ್ತುತ್ತಾರೆ. ಬೀಳುವವನನ್ನು ಸುಮ್ಮನೆ ಹೋಗಿ ಅಡ್ಡ ಬೀಳೋವನಲ್ಲ, ಪಶ್ಚಾತ್ತಾಪದ ಹೃದಯದಿಂದ ಮುರಿದ ಮನಸ್ಸು ಬರಬೇಕು. ಬೆಳಿಗ್ಗೆನೂ ಕೇಳಿಸ್ಕೊಂಡ್ವಿ, ಎಷ್ಟು ಜನಕ್ಕೆ ಮುರಿದು ಬಂತೋ ಗೊತ್ತಿಲ್ಲ ಮನಸ್ಸು. ಈಗಲೂ ಕೇಳಿಸ್ಕೊಳ್ತಾ ಇದ್ದೀವಿ. ಅವಕಾಶ ಸಿಕ್ಕಿದ್ರೆ ನಾಳೆನೂ ಕೇಳಿಸ್ಕೊಳ್ತೀವಿ. ದೇವರೇ ಕಾಪಾಡಬೇಕು. ನಮ್ಮ ಮನಸ್ಸು ಅಷ್ಟು ಕಠಿಣವಾಗಿ ಹೋಗ್ಬಿಟ್ಟಿದೆ, ನಮಗೆ ಗೊತ್ತಾಗ್ತಾ ಇಲ್ಲ ನಾನು ಏನಾಗ್ಬಿಟ್ಟಿದ್ದೀನಿ ಅಂತ. ಯೂದನಿಗೆ ಗೊತ್ತಾಗಿಲ್ಲ ಅವನು ಪಿಶಾಚಿ ಆಗಿದ್ದು. ಲಾಸ್ಟಿಗೆ ನೇಣು ಹಾಕೊಂಡು ಸತ್ತೋದ. ಸುಸೈಡಲ್ ಟೆಂಡೆನ್ಸಿ ಯಾಕೆ ಬಂತು, ಎಲ್ಲಿಂದ ಬಂತು? ಅವನಿಗೆ ಗೊತ್ತಿಲ್ಲದೆ ಅವನು ಪಿಶಾಚಿ ಆಗ್ತಾ ಹೋದ. ಹಣದ ವ್ಯಾಮೋಹ, ಸ್ವಮಹಿಮೆ. ದೇವದೂತನೇ ಪಿಶಾಚಿ ಆದ, ಯೇಸು ಆರಿಸಿಕೊಂಡ ಶಿಷ್ಯನೇ ಪಿಶಾಚಿ ಆದ ಅಂದಮೇಲೆ ನಾನು ಮತ್ತು ನೀವು ಈ ಕೆಟ್ಟು ಹೋಗಿರುವ ಈ ಲೋಕದಲ್ಲಿ, ಕೇಡಿಗನ ವಶದಲ್ಲಿರುವ ಈ ಲೋಕದಲ್ಲಿ ಆ ರೀತಿ ಆಗುವ ಸಾಧ್ಯತೆ ಇದೆ. ಒಂದು ವೇಳೆ ಆಗ್ತಾ ಇರುವ ದಾರಿಯಲ್ಲಿ ಏನಾದರೂ ನಾವು ಹೋಗ್ತಾ ಇರೋದು ನಮಗೆ ಅನಿಸಿದರೆ ಈ ವಾಕ್ಯದ ಮುಖಾಂತರವಾಗಿ ವಾಪಸ್ ಬರೋಣ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಸಮಯ ನಾವು ಕೇಳಿಸಿಕೊಂಡ ವಾಕ್ಯಕ್ಕೆ ನಮ್ಮ ಹೃದಯವನ್ನು ಒಪ್ಪಿಸಿಕೊಟ್ಟು ದೇವರ ಮುಂದೆ ನಾವು ನಮ್ಮನ್ನೇ ತಗ್ಗಿಸಿಕೊಳ್ಳೋಣ. ಪ್ರಿಯರೇ, ದೇವರು ನಮಗೆ ಕೊಟ್ಟ ಸದವಕಾಶವನ್ನು ಸದ್ವಿನಿಯೋಗಪಡಿಸಿಕೊಳ್ಳೋಣ. ಬುದ್ಧಿಹೀನರಾಗದೆ ಪ್ರಭುವಿನ ಚಿತ್ತ ಏನು ಎಂದು ಗ್ರಹಿಸಿಕೊಳ್ಳುವರಾಗೋಣ. ನಾವು ಪ್ರಾರ್ಥನೆಯಲ್ಲಿರುವವರೆಷ್ಟೋ ಜನ ಇದ್ದೇವೆ, ಕ್ರೈಸ್ತರಿದ್ದೇವೆ, ದೇವರ ಹೆಸರು ಹೇಳುವವರು ಎಷ್ಟೋ ಜನ ಇದ್ದೇವೆ. ಆದರೆ ಎಲ್ಲಿಯೋ ನಾವು ತಪ್ಪಿ ಹೋಗ್ತಾ ಇರುವ ಸಾಧ್ಯತೆಗಳಿದೆ. ಸ್ವಮಹಿಮೆಗಾಗಿ ನಮ್ಮ ಜೀವನ ಜೀವಿಸುವಾಗ, ಹಣದ ವ್ಯಾಮೋಹಕ್ಕೆ ಒಳಗಾಗಿ ಜೀವಿಸುವಾಗ, ನನಗೂ ದೇವರ ಮಹಿಮೆ ಬೇಕು, ನನಗೂ ಮಹಿಮೆ ಬೇಕು, ನನ್ನನ್ನು ಜನ ಗುರುತಿಸಬೇಕು, ನನ್ನ ಕುಟುಂಬವನ್ನು ಜನ ಗುರುತಿಸಬೇಕು, ಆ ರೀತಿಯೊಂದು ಆಲೋಚನೆಯಲ್ಲಿ ನಾವು ಹೋಗುವಾಗ ದೇವರಿಗೆ ಶತ್ರುಗಳಾಗ್ತೇವೆ. ಲೌಕಿಕವಾಗಿ ಚಿಂತಿಸುವ ಮನಸ್ಸು ದೇವರಿಗೆ ಶತ್ರು ಎಂದು ದೇವರ ವಾಕ್ಯ ನಮಗೆ ಮಾತನಾಡಿದೆ. ಪ್ರಿಯರೇ, ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ಶಿಷ್ಯನನ್ನು ಆರಿಸಿಕೊಂಡಾಗ ರಾತ್ರಿಯೆಲ್ಲ ಪ್ರಾರ್ಥಿಸಿ ಆರಿಸಿಕೊಂಡರು. ನಮ್ಮ ಜೀವಿತದಲ್ಲೂ ಕೂಡ ಒಂದೊಂದು ತೀರ್ಮಾನಗಳನ್ನು ಮಾಡುವಾಗ ಪ್ರಾರ್ಥಿಸಿ ತೀರ್ಮಾನ ಮಾಡೋಣ. ಸೈತಾನನ ವಂಚನೆಗೆ ಒಳಗಾಗದೆ ದೇವರ ಇಚ್ಛೆಯಂತೆ
ಪ್ರತಿಯೊಂದು ಕಾರ್ಯಗಳನ್ನು ಮಾಡಲು ಆಗ ದೇವರು ನಮ್ಮನ್ನು ಬಲಪಡಿಸುತ್ತಾರೆ. ಈ ಒಂದು ಸಮಯದಲ್ಲಿ ದೇವರು ಕೊಟ್ಟ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ದೇವರೇ, ನಾನು ಹಾಳಾಗಿ ಹೋಗ್ತಾ ಇದ್ದೆ ಸ್ವಾಮಿ, ಆದರೆ ಇವತ್ತು ರಾತ್ರಿ ನನ್ನನ್ನು ಹಿಡಿದು ಬಿಡ್ರಿ ನೀವು. ಈ ರಾತ್ರಿಯಲ್ಲಿ ಕರ್ತನೇ, ಇಲ್ಲಿ ನಾನು ಬಾರದೆ ಹೋಗಿದ್ದರೆ ನನ್ನ ಆತ್ಮ ಒಂದು ದಿನ ನರಕಕ್ಕೆ ಹೋಗ್ತಾ ಇತ್ತು. ನೀನು ಕೊಟ್ಟ ಈ ಸದವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ನಿನ್ನ ಮನಸ್ಸು ಕೊಟ್ಟು ಕರ್ತನೇ ಇಲ್ಲಿ ಕರೆತಂದದಕ್ಕಾಗಿ ಸ್ತೋತ್ರ. ನೀವು ನನ್ನೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಬಿದ್ದು ಹೋಗುತ್ತಿರುವ ನನ್ನನ್ನು ನಿನ್ನ ವಾಕ್ಯದ ದಂಡದಿಂದ ದಂಡಿಸಿ ಎಬ್ಬಿಸಿದಕ್ಕಾಗಿ ಸ್ತೋತ್ರ. ನನ್ನ ಪ್ರೀತಿ ಪಾತ್ರರನ್ನು ನಾನು ದಂಡಿಸ್ತೇನೆ ಎಂಬ ವಾಕ್ಯದ ಪ್ರಕಾರ ದೇವರೇ, ನಿನ್ನ ವಾಕ್ಯದ ಮುಖಾಂತರ ಮಾತನಾಡಿ ನನ್ನ ಜೀವಿತದ ದುರವಸ್ಥೆಯನ್ನು ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ದೇವರೇ, ನನ್ನನ್ನು ಕ್ಷಮಿಸಿರಿ ಅಪ್ಪ. ಎಷ್ಟೋ ಅಹಂಕಾರದ ಮಾತುಗಳು, ಗರ್ವದ ಮಾತುಗಳು, ಸ್ವಾರ್ಥಭರಿತವಾದ ಅಹಂಕಾರದ ಆಲೋಚನೆಗಳು, ನನ್ನ ಇಚ್ಛೆ ನನ್ನ ಇಚ್ಛೆ ನನ್ನ ಇಚ್ಛೆ ಎಂದು ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಹೋಗುತ್ತಿರುವ ನನ್ನ ಜೀವನ, ದೇವರೇ ಥ್ಯಾಂಕ್ ಯು ಲಾರ್ಡ್. ನನ್ನ ಕುರಿತು ಹಿತಕರವಾದ ಯೋಜನೆ ಇರುವ ದೇವರೇ, ಈ ರಾತ್ರಿಯಲ್ಲಿ ಮಾನಸಾಂತರಕ್ಕಾಗಿ ಕರೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮತ್ತೊಮ್ಮೆ ಕರ್ತನೆ ಎದ್ದು ನಿಲ್ಲಲು ಬೇಕಾದ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾನು ಪೂರ್ತಿ ಸೈತಾನನಾಗಿ ನಾಶವಾಗಿ ಹೋಗುವುದಕ್ಕಿಂತ ಮುಂಚಿತವಾಗಿಯೇ ನನ್ನಲ್ಲಿರುವ ಅಂಧಕಾರವನ್ನು ನೀವು ನಾಶ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯವನ್ನು ಕಳುಹಿಸಿಕೊಟ್ಟು ವಿನಾಶ ಕೂಪದಿಂದ ನನ್ನನ್ನು ಮೇಲಕ್ಕೆ ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್ ಫಾರ್ ಸೆಂಡಿಂಗ್ ಯುವರ್ ವರ್ಡ್ ಆ್ಯಂಡ್ ಲಿಫ್ಟಿಂಗ್ ಮೀ ಅಪ್ ಫ್ರಮ್ ದ ಪಿಟ್ ಆಫ್ ಡಿಸೆಪ್ಷನ್ ಲಾರ್ಡ್. ವಂಚನೆಯ ಆ ಕುಳಿಯಿಂದ ನನ್ನನ್ನು ಮೇಲಕ್ಕೆಬ್ಬಿಸಲು ದೇವರೇ ನಿನ್ನ ವಾಕ್ಯವನ್ನೇ ರಾತ್ರಿಯಲ್ಲಿ ಕಳಿಸಿಕೊಟ್ಟಿದ್ದೀರಿ ಅಪ್ಪ. ಅದಕ್ಕಾಗಿ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಈ ವಾಕ್ಯವನ್ನೆಲ್ಲ ಯಾವ ರೀತಿ ಮರಿಯಳು ಹೃದಯದಲ್ಲಿ ಆ ವಾಕ್ಯವನ್ನೆಲ್ಲ ಇಟ್ಟು ಧ್ಯಾನಿಸಿದಳು, ಅದೇ ರೀತಿ ನಾವೊಬ್ಬೊಬ್ಬರು ಕೂಡ ಕರ್ತನೆ ಆಲಿಸಿದ ಈ ವಚನಗಳನ್ನು ನಮ್ಮ ಹೃದಯದಲ್ಲಿಟ್ಟು ಧ್ಯಾನಿಸಿ ನಿನ್ನ ಮಹಿಮೆಗಾಗಿ ನಮ್ಮನ್ನೇ ನಾವು ಪರಿತ್ಯಜಿಸಿ ಆ ಜೀವನವನ್ನು ಅನುದಿನವೂ ಜೀವಿಸುತ್ತಾ ನಿನ್ನ ಹಿಂಬಾಲಕರಾಗಿ ದೇವರೇ ನೀನು ಕೊಡುವ ಆ ಶಿಲುಬೆಯನ್ನು ಹೊತ್ತುಕೊಂಡು ಕರ್ತನೆ ನಿನ್ನೆ ಹಿಂದೆ ಬರಲು ಬೇಕಾದ ಆ ಕೃಪೆ, ಆ ಬಲ, ಜ್ಞಾನ ನಮ್ಮೊಬ್ಬೊಬ್ಬರಲ್ಲಿ ತುಂಬಲ್ಪಡಲಿ.